ಇವತ್ ನಾವ್ ನೋಡೋಕ್ ಬಂದಿರೋದು ಟೈಮ್ ಲೂಪ್ ನ ಕಾನ್ಸೆಪ್ಟ್ ಮೇಲಿರುವಂತಹ ಒಂದು ಮೂವಿಯನ್ನ. ಅಂದ್ರೆ 3 ಜನ ಒಂದು ಟೈಮ್ ಲೂಪ್ ನ ಒಳಗಡೆಗಾಗಿನೇ ಸಿಕ್ಕಾಕೋತಾರೆ. ಅಂಡ್ ಇವತ್ತು ಏನು ನಡೆದಿದ್ಯೋ ಅದೇ ಘಟನೆ ಮತ್ತೆ ಮತ್ತೆ ಅವರ ಜೀವನದಲ್ಲಿ ನಡೀತಾನೆ ಇರುತ್ತೆ. ಸೊ ಒಂದೇ ದಿನವನ್ನ ರಿಪೀಟೆಡ್ ಆಗಿ ಬದುಕ್ತಾ ಇದ್ದಾರೆ ಅಂದ್ರೆ ತಲೆಯೆಲ್ಲ ಕೆಟ್ಟೋಗುತ್ತೆ ಅಲ್ವಾ. ಸೊ ಇವರಿಗೂ ಕೂಡ ಅದೇ ರೀತಿಯಾಗಿ ಫೈನಲಿ ಅದನ್ನ ಒಪ್ಕೋತಾರೆ. ಬಟ್ ಆದ್ರೆ ನಾವು ಯಾವ್ದೋ ಒಂದು ಪ್ರಾಬ್ಲಮ್ ನಲ್ಲಿ ಸಿಕ್ಕಾಕೊಂಡಿಲ್ಲ, ಬದ್ಲಾಗಿ ದೇವ್ರೇನೆ ನಮ್ಗೆ ವರವನ್ನ ಕೊಟ್ಟಿದ್ದಾನೆ ಅನ್ನೋದಾಗಿ ತಿಳ್ಕೊತಾರೆ. ಅಂಡ್ ಈ ಶಕ್ತಿಯನ್ನ ನಾವು ವೇಸ್ಟ್ ಮಾಡದೆ ನಮ್ಗೆ ಬೇಕಾದಾಗೆ ನಾವು ಬಳಸ್ಕೊಳ್ಬೇಕು ಅಂತ ಇವರಿಗೆ ಇಷ್ಟ ಬರುವ ಕೆಲಸಗಳನ್ನ ಮಾಡೋದಕ್ಕಾಗಿ ಶುರು ಮಾಡ್ಕೋತಾರೆ. ಅಂಡ್ ದಿನಗಳು ಕಳಿತಾ ಇದನ್ನ ಯಾವ ಮಟ್ಟಿಗೆ ಬಳಸ್ಕೋತಾರೆ ಅಂದ್ರೆ ಹುಡುಗಿಯರ ಜೊತೆ ಅಬ್ಯೂಸ್ ಅನ್ನ ಮಾಡೋದು, ಕಳ್ಳತನ, ದರೋಡೆ ಮಾಡೋದಕ್ಕೆಲ್ಲ ಶುರು ಮಾಡ್ಕೊಬಿಡ್ತಾರೆ. ಬಟ್ ಆದ್ರೆ ಇವರ ನಿರ್ಧಾರದಿಂದ ಇವರು ಯೋಚನೆ ಕೂಡ ಮಾಡೋಕಾಗಲ್ಲ ಅಂತ ಸಿಚುವೇಶನ್ಗೆನೆ ಬರ್ತಾರೆ. ಹಾಗಿದ್ರೆ ಫೈನಲ್ ಆಗಿ ಆ ಟೈಮ್ ಲೂಪ್ ನಿಂದ ಹೊರಗಡೆಗಾಗಿನೇ ಬರ್ತಾರಾ ಇಲ್ಲ ಪರ್ಮನೆಂಟ್ ಆಗಿ ಅದೇ ಲೂಪ್ ನ ಒಳಗಡೆ ಸಿಕ್ಕಾಕೋತಾರ ಅನ್ನುವ ಮೂವಿಯನ್ನೇ ನೋಡೋಣ. ಅಂದಾಗೆ ಮೂವಿಯ ಹೆಸರು ಬಂದು ರಿಪೀಟರ್ಸ್ ಅಂತ. ವಿಡಿಯೋ ಮಾತ್ರ ಕ್ರೇಜಿ ಲೆವೆಲ್ ನಲ್ಲಿ ಸಖತ್ತಾಗಿದೆ. ಸೊ ಸ್ಕಿಪ್ ಅನ್ನ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋಗೆ ಹೋಗೋದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗ್ಲೇನೆ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ಓಕೆ, ಏನು ತಡವನ್ನ ಮಾಡದೆ ಇವತ್ತಿನ ಮೂವಿ ಒಳಗಡೆಗೆ ಎಂಟ್ರಿಯನ್ನ ಕೊಡೋಣ. ಓಪನಿಂಗ್ ಸೀನ್ ನಲ್ಲಿ ಒಬ್ಬ ವ್ಯಕ್ತಿ ಕನಸನ್ನ ಕಾಣ್ತೋರೋದನ್ನ ತೋರಿಸ್ತಾರೆ. ಅಂಡ್ ಆ ಕನಸಲ್ಲಿ ಆ ವ್ಯಕ್ತಿ ತಂಗಿಯ ಜೊತೆ ಸಮುದ್ರದ ಹತ್ರವಾಗಿನೇ ಆಟ ಆಡ್ತಾ ಇದ್ದಾನೆ. ಸೊ ಇದೇ ರೀತಿ ಮಾರ್ನಿಂಗು 7:30 ಆಗ್ಬೇಕಾದ್ರೆ ಅವನು ನಿದ್ರೆಯಿಂದ ಎಚ್ಚರಿ ಆಗ್ತಾನೆ. ಅಂಡ್ ಇವನ ಹೆಸರು ಬಂದು ಕಾಯಲ್ ಅಂತ. ಹೀಗಿರ್ಬೇಕಾದ್ರೆ ಬಾಬ್ ಅನ್ನುವ ವ್ಯಕ್ತಿ ಅಲ್ಲಿಗೆ ಬಂದು ಎದ್ದೇಳು ಕಾಯಲ್, ಸರಿಸುಮಾರು 7:30 ಆಗ್ಬಿಟ್ಟಿದೆ, ಇನ್ನವೇ ನೀನು ಮಲ್ಕೊಂಡೇ ಇದ್ಯಾ ಅನ್ನೋದಾಗಿ ಎಚ್ಚರೆ ಮಾಡ್ಬೇಕಾದ್ರೆ ನಮ್ಮ ಕಾಯಲ್ ಕೂಡ ರೆಡಿಯಾಗಿ ಟಿಫನ್ ಮಾಡೋದಕ್ಕಾಗಿನೇ ಬರ್ತಾನೆ. ಅಂಡ್ ಇಲ್ಲಿ ಸೋನಿಯಾ ಅನ್ನುವ ಮತ್ತೊಂದು ಹುಡುಗಿಯನ್ನ ನಮ್ಗೆ ತೋರಿಸ್ತಾರೆ. ಅಂಡ್ ಈ ಸೋನಿಯಾ ನಮ್ಮ ಕಾಯಲ್ ಅವನ ಕ್ಲೋಸ್ ಫ್ರೆಂಡ್ ಆಗಿದ್ದಾಳೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಇಲ್ಲಿರುವ ಎಲ್ಲಾ ಜನರುವೆ ನಶೆಗೆನೆ ಅಡಿಕ್ಟ್ ಆಗಿರೋರು. ಸೊ ಅವರಿಗೆ ಟ್ರೀಟ್ಮೆಂಟ್ ಅನ್ನ ಕೊಟ್ಟು ನಶೆಯಿಂದ ಹೊರಗಡೆ ಕರ್ಕೊಂಡು ಬರೋದಕ್ಕಾಗಿನೇ ಇಲ್ಲಿಗೆ ತಂದಿದ್ದಾರೆ. ಅಂಡ್ ಅವಾಗ್ಲೇ ಬಾಬ್ ಅನ್ನುವ ಒಂದು ವ್ಯಕ್ತಿಯನ್ನ ನೋಡಿದ್ವಿ ಅಲ್ವಾ, ಅವನೇನೆ ಈ ಸೆಂಟರ್ ಅನ್ನ ನಡೆಸಿ ಬರ್ತಾ ಇರೋದು. ಸೊ ಇವಾಗ ಈ ಬಾಬು ನಮ್ಮ ಕಾಯಲ್ ಮತ್ತೆ ಸೋನಿಯಾಗೆ ಗುಡ್ ಮಾರ್ನಿಂಗ್ ಅನ್ನ ಹೇಳಿ ಆ ಜಾಗದಿಂದ ಹೋಗ್ತಾನೆ. ನಂತರ ಒಬ್ಬ ವ್ಯಕ್ತಿ ಬ್ರೇಕ್ಫಾಸ್ಟ್ ಅನ್ನ ಮುಗಿಸಿ ಪ್ಲೇಟ್ ಅನ್ನ ಮಡಗೋದಿಕ್ಕೆ ಹೋಗ್ಬೇಕಾದ್ರೆ ಬೈ ಮಿಸ್ ಆಗಿ ಅವನ ಪ್ಲೇಟ್ ಕೆಳಗಡೆಗಾಗಿನೇ ಬಿದ್ದೋಗುತ್ತೆ. ನೆಕ್ಸ್ಟ್ ನಮ್ಮ ಕಾಯಲ್ಗೆ ಮೈಕಲ್ ಅನ್ನುವ ಮತ್ತೊಬ್ಬ ಫ್ರೆಂಡ್ ಕೂಡ ಇದ್ದಾನೆ. ಸೊ ಅವನು ಕೂಡ ನಾಷ್ಟವನ್ನ ಮಾಡೋದಿಕ್ಕೆ ಪ್ಲೇಟ್ ನಲ್ಲಿ ಫುಡ್ ಅನ್ನ ತರ್ತಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಅವನ ಕಾಲನ್ನ ಅಡ್ಡಲಾಗಿ ಕೊಟ್ಟು ನಮ್ಮ ಮೈಕಲ್ ಅನ್ನ ಕೆಳಗಡೆ ಬೀಳಿಸ್ತಾನೆ. ಅಷ್ಟೇ ಇದನ್ನ ನೋಡುವ ನಮ್ಮ ಕಾಯಲ್ಲು ತುಂಬಾನೇ ಕೋಪವನ್ನ ಮಾಡ್ಕೊಂಡು ಆ ವ್ಯಕ್ತಿ ಹತ್ರ ಬಂದು ಸರಿಯಾಗಿನೇ ಜಗಳವನ್ನ ಮಾಡ್ತಿರ್ತಾನೆ. ಇದನ್ನ ನೋಡುವ ಬಾಬು ಎಲ್ಲರನ್ನುವೆ ಬಿಡಿಸಿ ಜಗಳವನ್ನ ನಿಲ್ಲಿಸ್ತಾನೆ. ಆ ನಂತರ ಎಲ್ಲಾ ಸ್ಟೂಡೆಂಟ್ ಗಳನ್ನುವೆ ಕರ್ಕೊಂಡು ಒಂದು ಹಾಲ್ಗೆನೆ ಬಂದು ನೋಡಿ, ನೀವೆಲ್ಲರೂ ನಶೆ ಒಳಗಡೆಗಾಗಿ ಅಡಿಕ್ಟ್ ಆಗ್ಬಿಟ್ಟಿದ್ದೀರಾ. ಸೊ ಅದರಿಂದ ನಿಮ್ಮನ್ನ ಹೊರಗೆ ತರೋದಿಕ್ಕಾಗಿನೇ ನಾನು ಪ್ರಯತ್ನವನ್ನ ಮಾಡ್ತಿರೋದು. ಅದೇ ರೀತಿ ನೀವು ಕೋಪರೇಟ್ ಅನ್ನ ಮಾಡಿದ್ರೆ ಖಂಡಿತ ಇದರಿಂದ ನಿಮಗೆ ಮುಕ್ತಿಯನ್ನ ಕೊಡಿಸ್ತೀನಿ ಅಂತ ಹೇಳ್ತಾನೆ. ಮೊದಲನೇದಾಗಿ ನಿಮಗೆಲ್ಲರಿಗೂ ಒಂದು ಖುಷಿ ವಿಷಯವನ್ನ ಹೇಳ್ತಾ ಇದ್ದೀನಿ. ವಾರಕ್ಕೆ 1 ಬಾರಿಯಾಗಿ ನೀವು ಹೊರಗಡೆ ಸುತ್ತಾಡ್ಕೊಂಡು ಬರಬಹುದು. ಅಂಡ್ ಅದ್ರಲ್ಲೂ ಸ್ಪೆಷಲ್ ಏನು ಅಂದ್ರೆ ಇವತ್ತೇನೆ ಹೊರಗಡೆ ಸುತ್ತಾಡಿ ಬರೋದಿಕ್ಕಾಗಿ ಹೋಗ್ತಾ ಇದ್ದೀರಾ. ಆದ್ರೆ ಮೊದಲನೇದಾಗಿ ನಿಮ್ಗೆ ಒಂದು ಟಾಸ್ಕ್ ಅನ್ನ ಕೊಡ್ತಾ ಇದ್ದೀನಿ. ನೀವು ನಶೆಗೆ ಅಡಿಕ್ಟ್ ಆಗಿದಾಗ ಯಾರ್ಯಾರಿಗೆ ನೀವು ತುಂಬಾನೇ ದೊಡ್ಡ ಪ್ರಾಬ್ಲಮ್ ಗಳನ್ನ ಕೊಟ್ಟಿದ್ದೀರೋ, ಯಾರ ಮನಸ್ಸನ್ನ ತುಂಬಾನೇ ಜೋರಾಗಿ ನೀವು ನೋಯಿಸಿರ್ತೀರೋ, ಅವರ ಹತ್ರ ಹೋಗಿ ಮೊದಲನೇದಾಗಿ ಸಾರಿಯನ್ನ ಕೇಳ್ಕೊಂಡು ಬರ್ಬೇಕು ಅನ್ನೋದಾಗಿ ಹೇಳ್ತಾನೆ. ಸರಿ ಓಕೆ ಅಂತ ನಮ್ಮ ಕಾಯಲ್ ಕೂಡ ಅವನ ತಂಗಿಯಾಗಿರುವ ಚಾರ್ಲೆಟ್ ಅವಳ ಕಾಲೇಜ್ಗೆನೆ ಬರ್ತಾನೆ. ಯಾಕಂದ್ರೆ ಇವನು ನಶೆ ಒಳಗಡೆ ಮುಳುಗಿರ್ಬೇಕಾದ್ರೆ ಅತಿ ಹೆಚ್ಚು ತೊಂದರೆ ಕೊಟ್ಟಿರೋದು ಇವನ ತಂಗಿಗೇನೆ. ಸೊ ನಮ್ಮ ಕಾಯಲ್ ಕೂಡ ಸಾರಿಯನ್ನ ಕೇಳೋಣ ಅಂತ ಅವಳ ಹತ್ರಕ್ಕೆ ಬರ್ಬೇಕಾದ್ರೆ ಚಾರ್ಲೆಟ್ ಅಂತೂ ನಮ್ಮ ಕಾಯಲನ್ನ ನೋಡ್ದಿರುವ ಹಾಗೆ ಇಗ್ನೋರ್ ಅನ್ನ ಮಾಡ್ಬಿಡ್ತಾಳೆ. ಮನುಷ್ಯತ್ವನೇ ಇಲ್ದಿರುವಂತಹ ಕೆಟ್ಟ ವ್ಯಕ್ತಿಗಳ ಹತ್ರ ನಾನು ಮಾತಾಡಲ್ಲ ಅನ್ನೋದಾಗಿನೇ ಹೇಳ್ಬಿಡ್ತಾಳೆ. ಅಂಡ್ ಇದೇ ಟೈಮಿಗೆ ಈ ಸ್ಕೂಲಿನ ಪ್ರಿನ್ಸಿಪಲ್ ಕೂಡ ಇಲ್ಲಿಗೆ ಬಂದು, ಲೋ ನೀನು ನಶೆಯ ಪದಾರ್ಥಗಳನ್ನ ಮಾರೋದಿಕ್ಕಾಗಿ ತಾನೇ ಬಂದಿದ್ಯಾ, ಇವಾಗ 1 ನಿಮಿಷದಲ್ಲಿ ಇಲ್ಲಿಂದ ಜಾಗ ಖಾಲಿ ಮಾಡಿಲ್ಲ ಅಂದ್ರೆ ಪೊಲೀಸ್ ಅವರಿಗೆ ಫೋನ್ ಅನ್ನ ಮಾಡಿ ಹಿಡ್ಕೊಟ್ಬಿಡ್ತೀನಿ ಅನ್ನೋದಾಗಿ ಬೆದರಿಸ್ತಾನೆ. ಅಂದ್ರೆ ನಮ್ಮ ಕಾಯಲ್ ಬಂದಿರುವ ಕೆಲ್ಸವನ್ನ ಮಾಡೋಕಾಗದೆ ವಾಪಸ್ ಹೋಗ್ಬೇಕಾಗುತ್ತೆ. ಇನ್ನೊಂದ್ ಕಡೆಯಲ್ಲಿ ನಮ್ಮ ಸೋನಿಯಾ ಕೂಡ ಹಾಸ್ಪಿಟಲ್ ನಲ್ಲಿರುವ ತಂದೆಯನ್ನ ಭೇಟಿ ಮಾಡೋದಿಕ್ಕೇನೆ ಬರ್ತಾಳೆ. ಯಾಕಂದ್ರೆ ಇವಳು ಕೂಡ ನಶೆಯಲ್ಲಿರ್ಬೇಕಾದ್ರೆ ಇವಳ ಫಾದರ್ಗೆನೆ ಪ್ರಾಬ್ಲಮ್ ಗಳನ್ನ ಕೊಟ್ಟಿರ್ತಾಳೆ. ಅಂಡ್ ಇವಾಗ ಅವರ ಹೆಲ್ತ್ ಕೂಡ ತುಂಬಾನೇ ಸೀರಿಯಸ್ ಆಗ್ಬಿಟ್ಟಿರೋದ್ರಿಂದ ಇಲ್ಲಿಗೆನೆ ಬಂದು ಸಾರಿಯನ್ನ ಕೇಳೋದಕ್ಕಾಗಿ ನೋಡ್ತಾಳೆ. ಬಟ್ ಆದ್ರೆ ನಮ್ಮ ಸೋನಿಯಾಗೆ ಧೈರ್ಯ ಸಾಕಾಗದೆ ಇರೋದ್ರಿಂದ ಮುಖವನ್ನುವೆ ತೋರಿಸದೆ ವಾಪಸ್ಸೇನೆ ಬಂದ್ಬಿಡ್ತಾಳೆ. ಇನ್ನು ನಮ್ಮ ಮೈಕಲ್ ಅನ್ನ ತೋರಿಸ್ಬೇಕಾದ್ರೆ ಫಾದರ್ ಅನ್ನ ಮೀಟ್ ಮಾಡೋದಿಕ್ಕೆ ಜೈಲಿನ ಒಳಗಡೆಗಾಗಿನೇ ಬಂದಿದ್ದಾನೆ. ಅಂದ್ರೆ ನಮ್ಮ ಮೈಕಲ್ ಕೂಡ ನಶೆಗೆ ಅಡಿಕ್ಟ್ ಆಗ್ಬೇಕಾದ್ರೆ ಇವನ ಕಾರಣದಿಂದಾನೆ ಇವನ ತಂದೆ ಇವತ್ತು ಜೈಲಿನ ಒಳಗಡೆ ಶಿಕ್ಷೆಯನ್ನ ಅನುಭವಿಸ್ತಾ ಇರೋದು. ಸೊ ಇವಾಗ ಅಲ್ಲಿಗೇನೆ ಬಂದು ಅಪ್ಪ ನೀವು ಹೇಗಿದ್ದೀರಾ ಅಂತ ಕೇಳ್ಬೇಕಾದ್ರೆ ಇವನ ಅಪ್ಪ ತುಂಬಾನೇ ಕೋಪವನ್ನ ಮಾಡ್ಕೊಂಡು, ಯಾರು ನಿನ್ಗೆ ಅಪ್ಪ, ನಿನ್ನ ಮುಖವನ್ನ ನೋಡಲ್ಲ ಅಂತ ಹೇಳಿದ್ದೆ ಅಲ್ವಾ,
ಸೊ ಇನ್ ಮುಂದೆ ನನ್ನ ಹತ್ರಕ್ಕೂ ಕೂಡ ಬರ್ಬೇಡ ಅನ್ನೋದಾಗಿನೇ ಬೈದು ಕಳಿಸ್ತಾನೆ. ಸಾರಿಯನ್ನ ಕೇಳೋದಿಕ್ಕೋದ ನಮ್ಮ 3 ಜನರಿಗೆ ಕೂಡ ಸಪೆ ಮೋರಿಯನ್ನ ಹಾಕೊಂಡು ವಾಪಸ್ಸೇನೆ ಬರ್ತಾರೆ. ನಂತರ ಈವ್ನಿಂಗ್ ಆಗ್ಬೇಕಾದ್ರೆ ಆ ಬಾಬು ನಮ್ಮ ಸೋನಿಯಾ ಹತ್ರಕ್ಕೆನೆ ಬಂದು, ನೋಡಮ್ಮ ಹಾಸ್ಪಿಟಲ್ ನಿಂದ ನಿನ್ಗೆ ಕಾಲ್ ಬಂದಿದೆ ಅನ್ನೋದಾಗಿ ಹೇಳ್ಬೇಕಾದ್ರೆ ಇವಳ ಫಾದರ್ಗೆ ತುಂಬಾನೇ ಸೀರಿಯಸ್ ಆಗ್ಬಿಟ್ಟಿತ್ತು ಅಲ್ವಾ. ಸೊ ಇವಾಗ ಫೈನಲಿ ಇವಳ ತಂದೆ ತೀರೋಗ್ಬಿಟ್ಟಿದ್ದಾರೆ ಅನ್ನುವ ವಿಷಯವನ್ನ ಹೇಳ್ತಾರೆ. ಅಷ್ಟೇ ಇದನ್ನ ತಿಳ್ಕೊಬೇಕಾದ್ರೆ ನಮ್ಮ ಸೋನಿಯಾ ಕೈಯಲ್ಲಿ ತಡ್ಕೊಳ್ಳೋದಿಕ್ಕೇನೆ ಆಗಲ್ಲ. ಅದು ಅಲ್ಲದೆ ರಾತ್ರಿ ಪೂರ್ತಿ ನಿದ್ದೆಯನ್ನ ಮಾಡದೆ ಎಚ್ಚರಿಯಾಗಿನೇ ಇರ್ತಾಳೆ. ಅಂಡ್ ಇನ್ನೊಂದ್ ಕಡೆಯಲ್ಲಿ ನಮ್ಮ ಕಾಯಲ್ ಮತ್ತೆ ಮೈಕಲ್ಗೂ ಕೂಡ ನಿದ್ದೆ ಬರ್ತಿರಲ್ಲ. ಯಾಕಂದ್ರೆ ಇವರು ಕೂಡ ಸಾರಿಯನ್ನ ಕೇಳೋದಿಕ್ಕಾಗದೆ ಬಂದಿದ್ರು ಅಲ್ವಾ. ಅಂಡ್ ಅದು ಅಲ್ಲದೆ ಟಿವಿಯಲ್ಲಿ ಒಂದು ನ್ಯೂಸ್ ಕೂಡ ಬರ್ತಾ ಇದೆ. ಅಂದ್ರೆ ಡ್ಯಾಮ್ ನ ಮೇಲಿಂದ ಒಬ್ಬ ವ್ಯಕ್ತಿ ಕೆಳಗಡೆ ಬಿದ್ದು ಪ್ರಾಣವನ್ನ ಬಿಟ್ಬಿಟ್ಟಿದ್ದಾನಂತೆ. ಅದೇ ಕಾರಣದಿಂದ ಪವರ್ ಕಟ್ ಅನ್ನ ಮಾಡ್ಬೇಕಾದ್ರೆ ಇಲ್ಲೂ ಕೂಡ ಶಾರ್ಟ್ ಸರ್ಕ್ಯೂಟ್ ಆಗಿ ನಮ್ಮ 3 ಜನಕ್ಕೂ ಒಂದೇ ಸಲಿಗೆ ಕರೆಂಟ್ ಶಾಕ್ ಹೊಡೆಯುತ್ತೆ. ಅಂದ್ರೆ ಮೈಕಲ್ಲು ಸ್ನಾನವನ್ನ ಮಾಡ್ಕೊಂಡು ಸ್ವಿಚ್ ಬೋರ್ಡ್ ಮೇಲೆ ಕೈಯನ್ನ ಮಡಗಬೇಕಾದ್ರೆ ಅವನಿಗೆ ಶಾಕ್ ಹೊಡೆದಿದೆ. ಇನ್ನು ನಮ್ಮ ಸೋನಿಯಾ ಒಂದು ಬಲ್ಬ್ ಅನ್ನ ಚೆಕ್ ಮಾಡ್ಬೇಕಾದ್ರೆ ಅವಳಿಗೂ ಕೂಡ ಶಾಕ್ ಹೊಡೆದಿದೆ. ಇನ್ನು ನಮ್ಮ ಕಾಯಲ್ಲೂ ಟಿವಿ ಆಫ್ ಆಗಿದೆ ಅಂತ ಅದನ್ನ ಚೆಕ್ ಮಾಡೋದಿಕ್ಕೆ ಬರ್ಬೇಕಾದ್ರೆ ಅವನಿಗೂ ಪಾಟ್ ಅಂತ ಶಾಕ್ ಹೊಡೆದಿದೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ತೋರಿಸ್ಬೇಕಾದ್ರೆ ನಮ್ಮ ಕಾಯಲ್ ಕೂಡ ನಿದ್ರೆಯಿಂದ ಎಚ್ಚರಿ ಆಗ್ಬೇಕಾದ್ರೆ ಬಾಬ್ ಕೂಡ ಬಂದು ಕಾಯಲ್ ಟೈಮ್ ಆಗ್ಬಿಟ್ಟಿದೆ ಎಚ್ಚರಿ ಆಗು ಅನ್ನೋದಾಗಿನೇ ಎಬ್ರಿಸ್ತಾನೆ. ಸೊ ನಮ್ಮ ಕಾಯಲ್ ಕೂಡ ಎಚ್ಚರಿಯಾಗಿ ಟಿಫನ್ ಮಾಡೋದಿಕ್ಕೆ ಬರ್ಬೇಕಾದ್ರೆ ಆಲ್ರೆಡಿ ಸೋನಿಯಾ ಕೂಡ ಬಂದಿರ್ತಾಳೆ. ನಂತರ ಬಾಬ್ ಕೂಡ ಬಂದು ಗುಡ್ ಮಾರ್ನಿಂಗ್ ಅನ್ನ ಹೇಳ್ತಾನೆ. ಅದು ಅಲ್ಲದೆ ಒಬ್ಬ ವ್ಯಕ್ತಿ ಕೂಡ ಕೈಯಿಂದ ಸ್ಲಿಪ್ ಆಗಿ ಒಂದು ಪ್ಲೇಟ್ ಅನ್ನ ಕೆಳಗಡೆ ಬೀಳ್ಸಿದಲ್ವಾ. ಸೊ ಇವಾಗ್ಲೂ ಕೂಡ ಅದೇ ರೀತಿ ಬೀಳ್ಬೇಕಾದ್ರೆ ತುಂಬಾನೇ ವಿಚಿತ್ರವಾಗಿ ಫೀಲ್ ಆಗುತ್ತೆ. ಅದು ಅಲ್ಲದೆ ನಮ್ಮ ಮೈಕಲ್ ಕೂಡ ಫುಡ್ ಅನ್ನ ತರ್ತಿರ್ಬೇಕಾದ್ರೆ ಮತ್ತೆ ಒಬ್ಬ ವ್ಯಕ್ತಿ ಅವನ ಕಾಲನ್ನ ಅಡ್ಡ ಕೊಟ್ಟು ಮೈಕಲ್ ಅನ್ನ ಕೆಳಗಡೆ ಬೀಳಿಸ್ತಾನೆ. ಸೊ ಇವಾಗ ನಮ್ಮ ಕಾಯಲ್ ಕೂಡ ಮೈಕಲ್ ಅನ್ನ ಬಿಡಿಸ್ಕೊ ಬರ್ತಾನೆ. ನಂತರ ಎಲ್ಲರಿಗೂ ಬಾಬು ಕ್ಲಾಸ್ ಅನ್ನ ತಗೊಂಡು ವಾರಕ್ಕೆ ಒಮ್ಮೆಯಾಗಿ ಹೊರಗಡೆ ಸುತ್ತಾಡೋದಿಕ್ಕಾಗಿ ಪರ್ಮಿಷನ್ ಅನ್ನ ಕೊಡ್ತಾ ಇದ್ದೀನಿ. ಅಂಡ್ ಇವತ್ತು ಕೂಡ ಹೊರಗಡೆ ಹೋಗಿ ಯಾರಿಗೆಲ್ಲ ಪ್ರಾಬ್ಲಮ್ ಅನ್ನ ಮಾಡಿದೀರಾ ಅವರ ಹತ್ರ ಸಾರಿಯನ್ನ ಕೇಳಿ ಅನ್ನೋದಾಗಿ ಮತ್ತೆ ಎಲ್ಲನೂ ರಿಪೀಟೆಡ್ ಆಗಿ ನಡೀತಾ ಇದೆ. ಸರಿ ಓಕೆ ಅಂತ ನಮ್ಮ ಕಾಯಲ್ ಕೂಡ ತಂಗಿ ಹತ್ರ ಸಾರಿ ಕೇಳೋದಿಕ್ಕಾಗಿ ಬರ್ತಾನೆ. ಬಟ್ ಆದ್ರೆ ಇವನ ತಂಗಿ ಕ್ಷಮಿಸಲ್ಲ ಅನ್ನೋದು ಚೆನ್ನಾಗಿನೇ ಗೊತ್ತಿದೆ ಅಲ್ವಾ. ಆದ್ರಿಂದ ಇವನ ಟ್ರಕ್ ನ ಒಳಗಡೆಗಾಗಿನೇ ಕುಳಿತಿರ್ತಾನೆ. ನಂತರ ಇವಾಗ ಪ್ರಿನ್ಸಿಪಾಲ್ ಕೂಡ ಬಂದು, ಲೋ ತಮ್ಮ ನೀನು ನಶೆ ವಸ್ತುಗಳನ್ನ ಮಾರೋದಿಕ್ಕಾಗಿನೇ ಬಂದಿದ್ಯಾ ಅಂತ ಗೊತ್ತು. ಇನ್ನು 1 ನಿಮಿಷದಲ್ಲಿ ಜಾಗದಿಂದ ನೀನು ಮಾಯವಾಗಿಲ್ಲ ಅಂದ್ರೆ ಪೊಲೀಸ್ ಅವರನ್ನ ಕರೆದು ಹಿಡಿದು ಕೊಟ್ಬಿಡ್ತೀನಿ ಅನ್ನೋದಾಗಿನೇ ಹೇಳ್ತಾನೆ. ಇನ್ನೊಂದ್ ಗಡಿಯಲ್ಲಿ ನಮ್ಮ ಸೋನಿಯಾ ಕೂಡ ಅವಳ ತಂದೆಯನ್ನ ಮೀಟ್ ಮಾಡೋದಿಕ್ಕಾಗಿ ಬರ್ತಾಳೆ. ಬಟ್ ಆದ್ರೆ ಗಿಲ್ಟಿ ಫೀಲ್ ಆಗಿ ಅವರ ಮುಖವನ್ನುವೆ ಕೂಡ ನೋಡದೆ ವಾಪಸ್ಸೇನೆ ಬಂದ್ಬಿಡ್ತಾಳೆ. ಅಂಡ್ ಇನ್ನೊಂದ್ ಕಡೆಯಲ್ಲಿ ನಮ್ಮ ಮೈಕಲ್ ಕೂಡ ಫಾದರ್ ಅನ್ನ ಬಂದು ಮೀಟ್ ಮಾಡ್ಬೇಕಾದ್ರೆ ನಿನ್ಗೆ ನಾನು ತಂದೆನೇ ಅಲ್ಲ, ಇನ್ನೊಂದ್ಸಲ ನನ್ನನ್ನ ಭೇಟಿ ಮಾಡ್ಲೇಬೇಡ ಅನ್ನೋದಾಗಿನೇ ಕೂಗಾಡಿ ನಮ್ಮ ಮೈಕಲ್ ಅನ್ನುವೆ ಕೂಡ ವಾಪಸ್ಸೇನೆ ಕಳಿಸ್ಬಿಡ್ತಾನೆ. ಸೊ ಇವಾಗ ಫೈನಲಿ 3 ಜನರೇ ಕೂಡ ಒಟ್ಟಾಗಿನೇ ಸೇರ್ಕೊಂಡು ಇದ್ರ ಬಗ್ಗೆ ಡಿಸ್ಕಸ್ ಅನ್ನ ಮಾಡ್ತಾರೆ. ಅಂಡ್ ನೆನ್ನೆ ನಡೆದಿರುವ ಘಟನೆ ನಮ್ಮ ಹತ್ರವಾಗಿ ಮತ್ತೆ ರಿಪೀಟೆಡ್ ಆಗ್ತಿದೆ ಅಂತ ಎಲ್ಲನೂ ತಿಳ್ಕೊತಾರೆ. ಅದು ಅಲ್ಲದೆ ಇವರು 3 ಜನಕ್ಕೂ ಒಂದೇ ಟೈಮಿಗೆ ಕರೆಂಟ್ ಶಾಕ್ ಹೊಡೆದಿತ್ತು ಅಲ್ವಾ. ಸೊ ಅದ್ರ ಬಗ್ಗೆನೇ ಕೂಡ ಡಿಸ್ಕಸ್ ಅನ್ನ ಮಾಡ್ಬೇಕಾದ್ರೆ ಹಾಗಿದ್ರೆ ನಮ್ಗೆ ಪ್ರಾಬ್ಲಮ್ ಆಗಿರೋದು ಅದೇ ಕರೆಂಟ್ ಶಾಕ್ ನಿಂದ ಅನ್ನೋದಾಗಿ ತಿಳ್ಕೊತಾರೆ. ಅಂಡ್ ಇದೇ ಟೈಮಿಗೆ ನಮ್ಮ ಬಾಬ್ ಬಂದು ಸೋನಿಯಾಗೆ ಕಾಲ್ ಬಂದಿರೋದಾಗಿ ತಿಳಿಸ್ಬೇಕಾದ್ರೆ ಹಾಸ್ಪಿಟಲ್ ಇಂದಾನೆ ಕಾಲ್ ಮಾಡಿ ನಿಮ್ಮ ತಂದೆ ತೀರೋಗಿದ್ದಾರೆ ಅನ್ನೋದಾಗಿನೇ ಹೇಳ್ತಾರೆ. ಅಂದ್ರೆ ಫೈನಲಿ ಇವರಿಗೂ ಕೂಡ ಅರ್ಥವಾಗ್ಬಿಡುತ್ತೆ ನಾವು ಒಂದು ಟೈಮ್ ಲೂಪ್ ನ ಒಳಗಡೆಗೆ ಸಿಕ್ಕಾಕೊಂಡಿದೀವಿ ಅಂತ. ಈ ವಿಷಯವನ್ನ ಕೇಳ್ಬೇಕಾದ್ರೆ ನಮ್ಮ ಮೈಕಲ್ಲು ತುಂಬಾನೇ ಎಕ್ಸೈಟೆಡ್ ಆಗಿನೇ ಫೀಲ್ ಆಗ್ತಾನೆ. ಲೋ ಆಗಿದ್ರೆ ನಮ್ಮೆಲ್ರಿಗೂ ದೇವ್ರು ಒಂದು ವರವನ್ನ ಕೊಟ್ಟಿದ್ದಾನೆ. ಇದನ್ನ ನಾವು ವೇಸ್ಟ್ ಮಾಡದೆ ನಾವು ಎಂಜಾಯ್ ಅನ್ನ ಮಾಡೋದಿಕ್ಕಾಗಿನೇ ಬೆಳೆಸ್ಕೊಳ್ಬೇಕು. ಸೊ ಬನ್ನಿ ಹೊರಗಡೆ ಸುತ್ತಾಡಿ ನಮ್ಮ ಜೀವನವನ್ನ ಬದುಕೋಣ ಅನ್ನೋದಾಗಿನೇ 3 ಜನರು ಬರ್ತಾರೆ. ಅಂಡ್ ಅದೇ ರೀತಿ ಒಂದು ಡ್ಯಾಮ್ ನ ಹತ್ರವಾಗಿ ನಡ್ಕೊಂಡು ಬರ್ತಿರ್ಬೇಕಾದ್ರೆ ಯಾರೋ ಒಬ್ಬ ವ್ಯಕ್ತಿ ಡ್ಯಾಮ್ ನಿಂದ ಕೆಳಗಡೆ ಬಿದ್ದು ತೀರೋಗೋದಿಕ್ಕಾಗಿನೇ ನೋಡ್ತಾ ಇದ್ದಾನೆ. ಸೊ ಇವ್ರು ಕೂಡ ಕಾಪಾಡೋದಿಕ್ಕಾಗಿ ಹತ್ರಕ್ಕೆನೆ ಓಡಿ ಬರ್ಬೇಕಾದ್ರೆ ಅಷ್ಟು ಹೊತ್ತಿಗೆ ಆ ವ್ಯಕ್ತಿ ಕೆಳಗಡೆ ಬಿದ್ದು ತೀರೋಗ್ಬಿಡ್ತಾನೆ. ಅಂಡ್ ಇದೇ ವಿಷಯವನ್ನೇ ನೆನ್ನೆ ರಾತ್ರಿ ಟಿವಿಯಲ್ಲಿ ಒಂದು ನ್ಯೂಸ್ ನಲ್ಲೇ ಕೂಡ ತೋರಿಸ್ತಾ ಇದ್ದದ್ದು. ನೆಕ್ಸ್ಟ್ ನಮ್ಮ ಟೀಮ್ ನವರು ವಾಪಸ್ಸು ಸೆಂಟರ್ ಒಳಗಡೆ ಬಂದು ಅವರ ರೂಮ್ ಗೆನೆ ಹೋಗಿ ಮಲ್ಕೋತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗು ನಮ್ಮ ಹೀರೋ ಕೂಡ ಎಚ್ಚರಿಯಾಗಬೇಕಾದ್ರೆ ಅಂಡ್ ಇವಾಗ ಬಾಬ್ ಕೂಡ ಬಂದು ನಮ್ಮ ಕಾಯಲನ್ನ ಎಚ್ಚರ ಮಾಡೋದಿಕ್ಕಾಗಿನೇ ನೋಡ್ತಾನೆ. ಅಂದ್ರೆ ನಡೆದಿರುವ ಘಟನೆ ಮತ್ತೆ ಕೂಡ ರಿಪೀಟ್ ಆಗ್ತಾ ಇದೆ. ಸೊ ಇವಾಗ ಎಲ್ಲಾ ವಿಷಯನವೇ ಗೊತ್ತಿರೋದ್ರಿಂದ ನಾವು ಸ್ಪೆಷಲ್ ಆಗಿ ಏನನ್ನಾದ್ರೂ ಮಾಡ್ಬೇಕು ಅಂತ ನಮ್ಮ ಮೈಕಲ್ ಮತ್ತೆ ಕಾಯಲ್ ಇಬ್ಬರುವೆ ಒಂದು ಶಾಪ್ ನ ಒಳಗಡೆಗಾಗಿನೇ ನುಗ್ತಾರೆ. ಆ ನಂತರ ಅಲ್ಲಿ ಮಡಗಿರುವ ಎಣ್ಣೆ ಬಾಟಲ್ ಗಳನ್ನ ಎತ್ತಿ ಬಚ್ಚಿಟ್ಕೊಳ್ಳೋದಿಕ್ಕಾಗಿನೇ ನೋಡ್ತಾರೆ. ಬಟ್ ಆದ್ರೆ ಇದನ್ನ ನೋಡುವ ಓನರ್ ಅಂಕಲ್ಲು ಆ ಬಾಟಲ್ ಗಳನ್ನ ಅಲ್ಲೇನೆ ಮಡಗ್ಬಿಡಿ, ಇಲ್ಲಾಂದ್ರೆ ಅದೇ ಎಣ್ಣೆಯಿಂದ ನಿಮ್ಮ ಪ್ರಾಣವನ್ನೇ ತೆಗಿತೀನಿ ಅನ್ನೋದಾಗಿ ಬೆದರಿಸ್ಬೇಕಾದ್ರೆ ನಮ್ಮ ಹುಡುಗರಂತೂ ಟೈಮ್ ಲೂಪ್ ನಲ್ಲಿ ಸಿಗಾಕೊಂಡಿರೋದ್ರಿಂದ ತುಂಬಾನೇ ಪವರ್ ಎಲ್ಲ ಸಿಕ್ಕಿದೆ ಅಲ್ವಾ. ಸೊ ತಲೆಯನ್ನ ಕೆಡಿಸ್ಕೊಳ್ದೆ ಓನರ್ ಅಂಕಲಿಗೆನೆ ಚಳ್ಳಿ ಹಣ್ಣನ್ನ ತಿನ್ಸಿ ಹೊರಗಡೆಗೆನೆ ಬಂದ್ಬಿಡ್ತಾರೆ. ನಂತರ ಒಂದು ಲಕ್ಸುರಿಯಾದ ಕಾರು ನಿಂತಿರೋದನ್ನ ನೋಡಿ ಇದನ್ನುವೆ ಕೂಡ ಕದ್ಬಿಡೋಣ ಅಂತ ಕಾರನ್ನುವೆ ಕೂಡ ಕದೀತಾರೆ.
ನಂತರ ಇವ್ರೆಲ್ರಿಗೂ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇರುವ ಬಾಬ್ ಇದಾನೆ ಅಲ್ವಾ, ಸೀದಾ ಅವನ ಮನೆ ಒಳಗಡೆ ಬಂದು ಎಲ್ಲವನ್ನ ಚೊಲ್ಲಾಪಿಲ್ಲಿ ಮಾಡಿ ಚಟ್ನಿಯನ್ನ ಮಾಡಿ ಹಾಕ್ತಾರೆ. ಅಂದ್ರೆ ಬಾಬ್ನ ಮೇಲೆ ಯಾವ ರೀತಿ ಸೇಡಿತ್ತೋ ಏನೋ ಒಂದನುವೆ ಗೊತ್ತಿಲ್ಲ, ಬಟ್ ಆದ್ರೆ ಇವನ ಮನೆಯನ್ನ ಪೂರ್ತಿಯಾಗಿನೇ ಧ್ವಂಸವನ್ನ ಮಾಡಿ ಹಾಕ್ತಿರ್ತಾರೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಪೊಲೀಸ್ ಅವರು ಕೂಡ ಇಲ್ಲಿಗೆನೆ ಬಂದು ನಮ್ಮ ಮೈಕಲ್ ಮತ್ತೆ ಕಾಯಲ್ ಇಬ್ಬರನ್ನುವೆ ಜೈಲ್ನ ಒಳಗಡೆಗಾಗಿನೇ ಎಳ್ಕೊಂಡು ಬರ್ತಾರೆ. ಬಟ್ ಆದ್ರೆ ನಮ್ಮ ಹುಡುಗರಿಗಂತೂ ಇದ್ರ ಬಗ್ಗೆ ಸ್ವಲ್ಪ ಕೂಡ ಭಯನೇ ಇಲ್ಲ, ಯಾಕಂದ್ರೆ ಇವತ್ತೇನೋ ಜೈಲಿನ ಒಳಗಡೆಗೆ ಕರ್ಕೊಂಡು ಬಂದಿದ್ದಾರೆ. ಮಾರ್ನಿಂಗ್ ಆಗ್ತಿದಾಗೆ ಇವತ್ತಿನ ದಿನವನ್ನ ನಾವು ಮತ್ತೆ ಬದುಕ್ತೀವಿ, ಅಂದ್ರೆ ನಾವು ನಾರ್ಮಲ್ ಆಗಿ ಎಚ್ಚರಿ ಆಗ್ತೀವಿ, ಪ್ರತಿದಿನ ಏನು ನಡೀತಾ ಇದೆಯೋ ಅದೇ ರೀತಿ ರಿಪೀಟ್ ಆಗುತ್ತೆ ಅನ್ನುವ ಒಂದು ಧೈರ್ಯದಲ್ಲಿ ಇಷ್ಟ ಬಂದಾಗೇನೆ ನಡ್ಕೋತಾ ಇದ್ದಾರೆ. ಯಾವ ಮಟ್ಟಿಗೆ ಅಂದ್ರೆ ನಾವೇನೆ ದೇವ್ರು ಅನ್ನುವ ಫೀಲಿಂಗ್ ಕೂಡ ಇವ್ರಿಗೆ ಬಂದ್ಬಿಟ್ಟಿದೆ. ಬಟ್ ಆದ್ರೆ ಈ ವಿಷಯ ನಮ್ಮ ಕಾಯಲ್ಲವನ ಮದರ್ಗೆ ಗೊತ್ತಾಗ್ಬೇಕಾದ್ರೆ ಬೇಲನವೇ ಕೂಡ ತಂದು ಇವನನ್ನ ಬಿಡಿಸಿ ಹೊರಗಡೆಗಾಗಿನೇ ಕರ್ಕೊಂಡು ಬರ್ತಾರೆ. ಬಟ್ ಆದ್ರೆ ನಮ್ಮ ಮೈಕಲನ್ನ ಬಿಡ್ಸೋಕೆ ಅವನ ಫಾದರ್ ಏನೇ ಜೈಲ್ ಒಳಗಡೆ ಇದ್ದಾರೆ ಅಲ್ವಾ, ಸೊ ಯಾರು ಕೂಡ ಇವನನ್ನ ಬಿಡ್ಸಲ್ಲ. ಅಂಡ್ ಈ ಕಡೆ ನಮ್ಮ ಕಾಯಲ್ ಅವನ ಮದರು ನಮ್ಮ ಕಾಯಲ್ಗೆ, ಇವತ್ತು ನೀನು ಮಾಡಿರುವ ಕೆಲ್ಸ ನನಗೆ ತುಂಬಾನೇ ಗೌರವವನ್ನ ತಂದು ಕೊಟ್ಟಿದೆ. ಮೊದ್ಲು ನೀನು ನಶೆಯನ್ನ ಮಾಡಿ ನನ್ನ ಗೌರವವನ್ನ ಜಾಸ್ತಿ ಮಾಡಿದ್ದೆ, ಆದ್ರೆ ಇವತ್ತು ಒಂದು ಕಾರಣವೇ ಕೂಡ ಕಳ್ಳತನ ಮಾಡಿ ನನ್ನನ್ನ ರಾಣಿಯನ್ನಾಗಿನೇ ಮಾಡ್ಬಿಟ್ಟಿದ್ಯಾ. ನಿನ್ಗೆ ಸ್ವಲ್ಪನವೇ ಕೂಡ ನಾಚಿಕೆ ಮಾನ ಮರ್ಯಾದೆ ಅನ್ನೋದೇ ಇಲ್ವಾ? ಒಂದು ದಿನ ಕೂಡ ನನ್ನನ್ನ ನೆಮ್ಮದಿಯಿಂದ ಬದುಕೋದಿಕ್ಕೇನೆ ಬಿಡಲ್ಲ ಅನ್ನೋದಾಗಿನೇ ಬೈತಾಳೆ. ಬಟ್ ಆದ್ರೆ ನಮ್ಮ ಕಾಯಲ್ಲೂ ಎಲ್ಲವನ್ನ ಇಗ್ನೋರ್ ಮಾಡಿ ಸೈಲೆಂಟ್ ಆಗಿನೇ ಬಂದ್ಬಿಡ್ತಾನೆ. ಆ ನಂತರ ಅವತ್ತು ನೈಟ್ ನಮ್ಮ ಸೋನಿ ಅವಳ ಹತ್ರಕ್ಕಾಗಿನೇ ಬಂದು ಇವತ್ತು ಮೈಕಲ್ನ ಜೊತೆ ಸೇರ್ಕೊಂಡು ಇಬ್ಬರವೇ ಏನೆಲ್ಲ ಮಾಡಿದ್ರೋ ಎಲ್ಲನವೇ ಹೇಳ್ಕೊತಾನೆ. ನಂತರ ಫೈನಲಿ ಅವರವರ ರೂಮ್ಗೆನೆ ಹೋಗಿ ಮತ್ತೆ ಮಲ್ಕೋತಾರೆ. ಅಂಡ್ ಮಾರ್ನಿಂಗ್ ಆಗ್ಬೇಕಾದ್ರೆ ಸೇಮ್ ಮತ್ತೆ ನಮ್ಮ ಬಾಬ್ ಬಂದು ಎಚ್ಚರಿಯನ್ನ ಮಾಡ್ತಾನೆ. ಆದ್ರೆ ಇವತ್ತು ನಮ್ಮ ಕಾಯಲ್ಲೂ ತುಂಬಾನೇ ಎಕ್ಸೈಟ್ ಆಗಿನೇ ಎಚ್ಚರಿ ಆಗ್ತಾನೆ. ಅಂದ್ರೆ ನಾವು ಏನೇ ಮಾಡಿದ್ರೆ ಕೂಡ ಯಾವ್ದೇ ಪ್ರಾಬ್ಲಮ್ ಬರಲ್ಲ ಅಲ್ವಾ, ಹಾಗಿದ್ರೆ ನಾವು ಹೊಸದಾಗಿ ಬೇರೆ ಏನನ್ನಾದ್ರೂ ಟ್ರೈ ಮಾಡ್ಬೇಕು ಅಂತ ಸೀದಾ ನಮ್ಮ ಸೋನಿ ಅವಳ ಜೊತೆ ಬಂದು ಕುಳಿತುಕೋತಾನೆ. ಅಂಡ್ ಇವಾಗ್ಲೂ ಕೂಡ ನಮ್ಮ ಬಾಬು ಗುಡ್ ಮಾರ್ನಿಂಗ್ ಅನ್ನ ಹೇಳಿ ಹೋಗ್ತಾನೆ. ನಂತರ ಒಬ್ಬ ವ್ಯಕ್ತಿ ಅವನ ಕೈಯನ್ನ ಸ್ಲಿಪ್ ಮಾಡಿ ಒಂದು ಪ್ಲೇಟ್ ಅನ್ನವೇ ಕೂಡ ಬೀಳಿಸ್ತಾನೆ. ಇನ್ನೊಂದ್ ಕಡೆಯಲ್ಲಿ ನಮ್ಮ ಮೈಕಲ್ಲು ಫುಡ್ ಅನ್ನ ತರಬೇಕಾದ್ರೆ ಒಬ್ಬ ವ್ಯಕ್ತಿ ಕೆಳಗಡೆ ಬೀಳಿಸ್ತಾನೆ ಅಲ್ವಾ. ಸೊ ಇವಾಗ್ಲೂ ಕೂಡ ಅದೇ ರೀತಿಯ ವ್ಯಕ್ತಿ ಕಾಲನ್ನ ಅಡ್ಡಲಾಗಿ ಕೊಡ್ಬೇಕಾದ್ರೆ ಓ ರಾಜ, ಮೈಕಲನ್ನ ಕೆಳಗಡೆ ಬೀಳ್ಸೋದು ಅಷ್ಟೊಂದು ಸುಲಭವಲ್ಲ ಅಂತ ಹೇಳಿ ನಮ್ಮ ಟೀಮ್ ಅವರ ಹತ್ರಕ್ಕಾಗಿನೇ ಬಂದು ಕುಳಿತುಕೋತಾನೆ. ಸೊ ಇವಾಗ ಫೈನಲಿ ಇವರ ಮೈಂಡ್ ಸೆಟ್ ಕೂಡ ಚೇಂಜ್ ಆಗೋದಕ್ಕೆ ಶುರುವಾಗುತ್ತೆ. ಅಂದ್ರೆ ಒಂದೇ ದಿನ ರಿಪೀಟೆಡ್ ಆಗಿ ನಮ್ಮ ಲೈಫ್ ಅಲ್ಲಿ ನಡೀತಾ ಇರೋದ್ರಿಂದ ನಾವು ಯಾವ್ದೇ ತಪ್ಪುಗಳನ್ನ ಮಾಡಿದ್ರು ಏನೇ ಮಾಡಿದ್ರು ಕೂಡ ಯಾವ್ದನ್ನುವೆ ವ್ಯತ್ಯಾಸ ಆಗಲ್ಲ. ಸೊ ನಮ್ಮ ಲೈಫ್ ಅನ್ನ ಯಾವ ರೀತಿ ಬೇಕೋ ಅದೇ ರೀತಿ ಎಂಜಾಯ್ ಅನ್ನ ಮಾಡೋಣ ಅನ್ನೋದಾಗಿ ಹೊರಗಡೆಗಾಗಿನೇ ಬರ್ತಾರೆ. ಅಂಡ್ ಅದೇ ರೀತಿ ಒಂದು ಪಬ್ನ ಒಳಗಡೆ ಬಂದು ಎರ್ರ ಬಿರಿಯಾಗಿ ಕುಡಿತಾರೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಶಾಪ್ ನವರಿಗೆ ಕೊಡೋದಕ್ಕೆ ಒಂದೇ ಒಂದು ರೂಪಾಯಿ ಕೂಡ ಇವರ ಹತ್ರ ಇರಲ್ಲ. ಆದ್ರೂ ಕೂಡ ನಾವು ಟೈಮ್ ಲೂಪ್ ನಲ್ಲಿ ಸಿಕ್ಕಾಕೊಂಡಿದೀವಿ ಅನ್ನುವ ಧೈರ್ಯದಿಂದ ಎರ್ರ ಬಿರಿಯಾಗಿ ಕುಡ್ದು ನಮ್ಮ ಮೈಕಲ್ಲೂ ಕೂಡ ಫುಲ್ ಟೈಟ್ ಆಗಿ ಅಲ್ಲಿ ಸಾಂಗ್ ಅನ್ನ ಹಾಡುವ ಸಿಂಗರ್ ಗಳ ಹತ್ರ ಮೈಕನ್ನ ಕಿತ್ಕೊಂಡು ಇವನು ಸಾಂಗ್ ಆಡೋದಿಕ್ಕೇನೆ ಬರ್ತಾನೆ. ಅಂಡ್ ಇದೇ ರೀತಿ ಫುಲ್ ಎಂಜಾಯ್ ಅನ್ನ ಮಾಡ್ಕೊಂಡು ಆ ಪಬ್ ನಿಂದಾನುವೆ ಹೊರಗಡೆ ಬಂದು ರೋಡಲ್ಲೂ ಕೂಡ ಫನ್ನಿಯಾಗಿನೇ ಆಡ್ಕೊಂಡು ಬರ್ತಿರ್ತಾರೆ. ನಂತರ 3 ಜನರುವೆ ಅನಿಮಲ್ಸ್ ಗಳ ಮಾಸ್ಕ್ ಗಳನ್ನೆಲ್ಲ ಹಾಕೊಂಡು ಒಂದು ಸ್ಟೋರ್ ನ ಒಳಗಡೆ ದರೋಡೆ ಮಾಡೋದಕ್ಕಾಗಿನೇ ಬರ್ತಾರೆ. ಅದೇನೇನೆ ಒಂದು ಸ್ಟೋರ್ ನಲ್ಲಿ ಎಣ್ಣೆ ಕದಿಯೋದಿಕ್ಕಾಗಿನೇ ಬಂದಿದ್ರು ಅಲ್ವಾ. ಬಟ್ ಆದ್ರೆ ಆ ಸ್ಟೋರ್ ನ ಓನರು ಸರ್ಸರಿಯಾಗಿನೇ ಬೈದು ಕಳ್ಸಿದ್ದ ಅಲ್ವಾ. ಸೊ ಇವಾಗ ಅದೇ ಸ್ಟೋರ್ ನ ಒಳಗಡೆ ಬಂದು ಧಮ್ಕಿಯನ್ನ ಹಾಕಿ ಎಣ್ಣೆಯನ್ನೆಲ್ಲ ಕುದಿತಾರೆ. ಅಂದ್ರೆ ಇಲ್ಲಿವರೆಗೂ ಏನನ್ನ ಮಾಡೋದಿಕ್ಕೆ ಇವ್ರು ಹೆದರುತ್ತಾ ಇದ್ರು, ಇವಾಗ ಯಾವ್ದೇ ಭಯ ಬೀಳ್ದೆ ಎಲ್ಲಾ ಕೆಲ್ಸಗಳನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ಲೈಫಿನಲ್ಲಿ ನಾಳೆ ಅನ್ನೋದೇ ಇಲ್ಲ, ಒಂದೇ ದಿನ ರಿಪೀಟೆಡ್ ಆಗಿ ನಡೆಯೋದ್ರಿಂದ ನಮ್ಮನ್ನ ಯಾರು ಕೂಡ ಏನು ಮಾಡೋಕ್ಕಾಗಲ್ಲ ಅನ್ನುವ ಧೈರ್ಯದಲ್ಲಿದ್ದಾರೆ. ನಂತರ ಇವಾಗ ಸ್ಟೋರ್ ನಿಂದಾನುವೆ ಹೊರಟು ಒಂದು ದೊಡ್ಡದಾದ ಬ್ರಿಡ್ಜ್ ಇದೆ ಅಲ್ವಾ, ಆ ಬ್ರಿಡ್ಜ್ ನ ಹತ್ರಕ್ಕಾಗಿನೇ ಬಂದು ಆಟ ಆಡೋದಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಆ ಬ್ರಿಡ್ಜ್ ನ ತುದಿಯಲ್ಲಿ ನಡೆಯೋದಕ್ಕಾಗಿನೇ ಕಾಂಪಿಟೇಷನ್ ಅನ್ನ ಮಡಿಕೋತಾರೆ. ಸೊ ಮೊದ್ಲು ನಮ್ಮ ಮೈಕಲ್ಲು ತುಂಬಾನೇ ಕಷ್ಟವನ್ನ ಪಟ್ಟು ಆ ಬ್ರಿಡ್ಜ್ ಅನ್ನ ಕ್ರಾಸ್ ಮಾಡ್ತಾನೆ. ನಂತರ ನಮ್ಮ ಸೋನಿ ಅವಳ ಬಾರಿ ಬರ್ಬೇಕಾದ್ರೆ ಅವಳು ಕೂಡ ಟ್ರೈ ಅನ್ನ ಮಾಡ್ತಿರ್ತಾಳೆ. ಬಟ್ ಆದ್ರೆ ಒಂದು ಸಿಚುವೇಶನ್ ಅಲ್ಲಿ ಕಾಲು ಸ್ಲಿಪ್ ಆಗಿ ಕೆಳಗಡೆಗಾಗಿ ಬಿದ್ದೋಗ್ತಿರ್ತಾಳೆ. ಫೈನಲ್ ಆಗಿ ನಮ್ಮ ಕಾಯಲ್ಲೂ ಸೋನಿಯಾ ಅವಳನ್ನ ಹಿಡಿಯೋದಕ್ಕಾಗಿನೇ ನೋಡ್ತಾನೆ. ಆದ್ರೂ ಕೂಡ ಸ್ಲಿಪ್ ಆಗಿ ನಮ್ಮ ಸೋನಿಯಾ ಕೆಳಗಡೆನೆ ಬಿದ್ದು ತೀರೋಗ್ಬಿಡ್ತಾಳೆ. ಇದನ್ನ ನೋಡುವ ನಮ್ಮ ಕಾಯಲ್ಗಂತೂ ತುಂಬಾನೇ ಭಯವೆಲ್ಲ ಆಗೋದಿಕ್ಕೆ ಶುರುವಾಗ್ಬಿಡುತ್ತೆ. ತಮಾಷೆಯನ್ನ ಮಾಡೋದಿಕ್ಕೋಗಿ ನಮ್ಮ ಸೋನಿಯಾ ಕೆಳಗಡೆಗಾಗಿನೇ ಬಿದ್ದಲ್ಲೋ. ಒಂದ್ ವೇಳೆ ನಮ್ಮ ಲೈಫ್ ರಿಪೀಟೆಡ್ ಆಗಿ ನಡೆದಿಲ್ಲ ಅಂದಿದ್ರೆ ಇವತ್ತೇನೆ ನಮ್ಮ ಸೋನಿಯಾ ಅವಳ ಕತೆ ಮುಗ್ದಾಗಿರೋದು ಅನ್ನೋದಾಗಿ ನಮ್ಮ ಕಾಯಲ್ಲೂ ಜಗಳವನ್ನ ಮಾಡ್ಬೇಕಾದ್ರೆ ಇದನ್ನ ಕೇಳುವ ಮೈಕಲ್ಲು ನೀನು ಸುಮ್ನೆ ಟೆನ್ಷನ್ ಅನ್ನ ತಗೋತಾ ಇದ್ಯಾ, ನೋಡ್ಕೋ ನಾಳೆ ಬೆಳಿಗ್ಗೆ ಸೋನಿಯಾ ಮತ್ತೆ ಎಚ್ಚರಿಯಾಗಿದೆ ಬರ್ತಾಳೆ ಅನ್ನೋದಾಗಿ ಹೇಳ್ತಾನೆ. ಅಂಡ್ ಅದೇ ರೀತಿ ಮಾರ್ನಿಂಗ್ ಆಗ್ಬೇಕಾದ್ರೆ ಬಾಬ್ ಕೂಡ ಬಂದು ನಮ್ಮ ಕಾಯಲ್ಲನ್ನ ಎಚ್ಚರಿ ಮಾಡ್ತಾನೆ. ಎಚ್ಚರಿಯಾಗುವ ನಮ್ಮ ಕಾಯಲ್ ಕೂಡ ಬೇಗನೆ ಬ್ರೇಕ್ಫಾಸ್ಟ್ ಏರಿಯಾಗೆ ಬಂದು ನೋಡ್ಬೇಕಾದ್ರೆ ಅಲ್ಲಿ ಸೋನಿಯಾ ಕೂಡ ಆಲ್ರೆಡಿ ಬಂದು ಕುಳಿತಿರ್ತಾಳೆ.
ಓ ಸದ್ಯ ಇವಳಿಗೆ ಏನುವೆ ಆಗದೆ ನಾರ್ಮಲ್ ಆಗಿನೇ ಬಂದಿದ್ದಾಳೆ ಅನ್ನೋದಾಗಿ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾನೆ. ಆ ನಂತರ ನಿನ್ಗೆ ಏನುವೆ ಆಗಿಲ್ವಾ ಅನ್ನೋದಾಗಿನೇ ಬಂದು ಕೇಳ್ಬೇಕಾದ್ರೆ ನಾನಂತೂ ಯಾವ್ದನ್ನುವೆ ಮಾಡ್ತಿಲ್ಲ, ಎಲ್ಲನೂ ಚೆನ್ನಾಗಿನೇ ನೆನ್ಪಿದೆ. ಬಟ್ ಆದ್ರೆ ಕೊನೆಯದಾಗಿ ಬ್ರಿಡ್ಜ್ ಇಂದ ಕೆಳಗಡೆ ಬಿದ್ದೆ ಎಚ್ಚರಿಯಾಗಿ ನೋಡ್ಬೇಕಾದ್ರೆ ನನ್ನ ಬೆಡ್ ಮೇಲಿದ್ದೆ ಅನ್ನೋದಾಗಿ ಹೇಳ್ಕೊತಾಳೆ. ಅಂಡ್ ಇವಾಗ ನಮ್ಮ ಮೈಕಲ್ ಕೂಡ ಅವನ ಫುಡ್ ಅನ್ನ ತರ್ತಿರ್ಬೇಕಾದ್ರೆ ಮತ್ತೆ ಒಬ್ಬ ವ್ಯಕ್ತಿ ಇವನನ್ನ ಬೀಳ್ಸೋದಿಕ್ಕಾಗಿ ನೋಡ್ತಾನೆ. ಆದ್ರೆ ನಮ್ಮ ಮೈಕಲ್ಗೆ ಮುಂಚೆಯಿಂದಾನೇ ಎಲ್ಲನೂ ಗೊತ್ತಿದೆ ಅಲ್ವಾ. ಸೊ ಸೈಡ್ ಇಂದ ಕ್ರಾಸ್ ಅನ್ನ ಮಾಡಿ ಆ ವ್ಯಕ್ತಿಯ ಫುಡ್ ಅನ್ನ ಕೆಳಗಡೆಗಾಗಿ ಎತ್ತಿ ಬಿಸಾಡ್ತಾನೆ. ಇನ್ನೊಂದ್ ಕಡೆಯಲ್ಲಿ ನಮ್ಮ ಸೋನಿಯಾಗೆ ಒಂದೇ ದಿನವನ್ನ ಮತ್ತೆ ಮತ್ತೆ ಬದುಕ್ತಾ ಇರೋದು ತುಂಬಾನೇ ವಿಚಿತ್ರವಾಗಿ ಫೀಲ್ ಆಗ್ತಿದೆ. ಸೊ ಇದು ದೇವ್ರು ನಮ್ಗೆ ಕೊಟ್ಟಿರುವ ವರನುವೆ ಅಲ್ಲ, ಏನುವೆ ಅಲ್ಲ, ಬದಲಾಗಿ ನಾವೊಂದು ದೊಡ್ಡದಾದ ಪ್ರಾಬ್ಲಮ್ ಒಳಗಡೆಗೆ ಸಿಕ್ಕಾಕೊಂಡಿದೀವಿ. ಅದು ಅಲ್ಲದೆ ಇದರಿಂದ ಹೊರಗಡೆ ಹೇಗ್ ಬರ್ಬೇಕು ಅನ್ನೋದು ಕೂಡ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ಕೋಬೇಕಾದ್ರೆ ಇದನ್ನ ಕೇಳುವ ಮೈಕಲ್ಲು ಮತ್ತೊಂದು ವಿಷಯವನ್ನ ಹೇಳ್ತಾನೆ. ನೀವೆಲ್ಲ ಸುಮ್ನೆ ಇಲ್ದೇ ಇರುವ ಪ್ರಾಬ್ಲಮ್ ಅನ್ನೋದಾಗಿ ನೋಡ್ತಾ ಇದ್ದೀರಾ. ಆಕ್ಚುಲ್ ಆಗಿ ನಮ್ಗೆ ಸಿಕ್ಕಿರೋದು ಒಂದು ವರ. ಬೇಕಂದ್ರೆ ನೋಡಿ, ನಮ್ಗೆ ಬೇಕಾಗಿರುವ ಇಲ್ಲಿಗಲ್ಲು ಕ್ರೈಮು ಏನನ್ನೇ ಮಾಡಿದ್ರು ಕೂಡ ನಮ್ಗೆ ಯಾವ್ದೇ ರೀತಿ ಶಿಕ್ಷೆನೂ ಇಲ್ಲ, ಏನುವೇ ಇಲ್ಲ. ಸೊ ನಮ್ಗೆ ಇಷ್ಟ ಬಂದಾಗೆ ನಮ್ಮ ಲೈಫ್ ಅನ್ನ ಎಂಜಾಯ್ ಮಾಡ್ಬೇಕು ಅನ್ನೋದಾಗಿನೇ ಹೇಳ್ಕೊತಾನೆ. ಬಟ್ ಆದ್ರೆ ಕಾಯಲ್ ಮತ್ತೆ ಸೋನಿಯಾ ಈ ವಿಷಯಕ್ಕಾಗಿ ಒಪ್ಪಲ್ಲ. ಸೊ ಇದನ್ನ ಕೇಳಿ ಕೋಪವನ್ನ ಮಾಡ್ಕೊಳ್ಳುವ ಮೈಕಲ್, ನೋಡಿ ನಿಮ್ಗೆ ಇಷ್ಟ ಇದ್ರೆ ನನ್ನ ಜೊತೆಯಾಗಿ ಬಂದು ಎಂಜಾಯ್ ಅನ್ನ ಮಾಡಿ, ಇಲ್ಲ ಅಂದ್ರೆ ನಾನೊಬ್ಬನೇ ಹೋಗಿ ನನ್ನ ಲೈಫ್ ಅನ್ನ ಬದುಕ್ತೀನಿ ಅನ್ನೋದಾಗಿನೇ ಬರ್ತಾನೆ. ನಂತರ ನಮ್ಮ ಕಾಯಲ್ ಮತ್ತೆ ಸೋನಿಯಾ ಬ್ರಿಡ್ಜ್ ನ ಹತ್ರಕ್ಕಾಗಿನೇ ಬರ್ತಿರ್ಬೇಕಾದ್ರೆ ಒಂದು ಲೇಡಿ ಆ ಬ್ರಿಡ್ಜ್ ನಿಂದ ಕೆಳಗಡೆ ಬಿದ್ದು ತೀರೋಗೋದಿಕ್ಕಾಗಿನೇ ನೋಡ್ತಿರ್ತಾಳೆ. ಆದ್ರೆ ನ್ಯೂಸ್ ನಲ್ಲಿ ತೋರಿಸ್ತಿದ್ದದ್ದು ಒಬ್ಬ ವ್ಯಕ್ತಿ ಬಿದ್ದು ತೀರೋಗಿದ್ದಾನೆ ಅನ್ನೋದಾಗಿ ಅಲ್ವಾ. ಬಟ್ ಆದ್ರೆ ನಮ್ಗೇನಿಕೆ ಬೇಕು, ಈ ಲೇಡಿಯನ್ನ ಕಾಪಾಡಿದ್ರೆ ಸಾಕು ಅಂತ ಇಬ್ರುವೆ ಸೇರ್ಕೊಂಡು ಆ ಲೇಡಿಯನ್ನ ಕಾಪಾಡ್ತಾರೆ. ನೆಕ್ಸ್ಟ್ ಸರಿ ಓಕೆ, ನಮ್ಮ ಸೆಂಟರ್ ನ ಹತ್ರಕ್ಕಾಗಿನೇ ಹೋಗೋಣ ಅಂತ ನಮ್ಮ ಕಾಯಲ್ ಮತ್ತೆ ಸೋನಿಯಾ ಇಬ್ಬರಿವೆ ನಡ್ಕೊಂಡು ಬರ್ತಿರ್ಬೇಕಾದ್ರೆ ಒಂದು ಪೊಲೀಸ್ ವ್ಯಾನು ಫಾಸ್ಟ್ ಆಗಿ ಹೋಗೋದನ್ನ ನೋಡ್ತಾರೆ. ಸರಿ ಓಕೆ, ಏನ್ ಪ್ರಾಬ್ಲಮ್ ಆಗಿದೆ ನಾವುನುವೆ ನೋಡೋಣ ಅಂತ ಫಾಲೋ ಮಾಡ್ಕೊಂಡು ಬಂದು ನೋಡ್ಬೇಕಾದ್ರೆ ನಮ್ಮ ಕಾಯಲ್ಗೆ ಚಾರ್ಲೆಟ್ ಅನ್ನುವ ಒಬ್ಬಳು ತಂಗಿ ಇದ್ದಾಳೆ ಅಲ್ವಾ. ಅವಳ ಬೆಸ್ಟ್ ಫ್ರೆಂಡ್ ಆಗಿರುವ ಮಿಲೇಶ್ ಅನ್ನುವ ಒಂದು ಹುಡುಗಿಯನ್ನ ಯಾರೋ ಅಬ್ಯೂಸ್ ಅನ್ನ ಮಾಡಿದಾರಂತೆ. ಅಂಡ್ ಈ ವಿಷಯ ಗೊತ್ತಾಗ್ಬೇಕಾದ್ರೆ ನಮ್ಮ ಕಾಯಲ್ ಮತ್ತೆ ಸೋನಿಯಾಗುವೆ ಅರ್ಥವಾಗ್ಬಿಡುತ್ತೆ, ಇದನ್ನ ಮಾಡಿರೋದು ಬೇರೆ ಯಾರಿವೆ ಅಲ್ಲ, ನಮ್ಮ ಮೈಕಲ್ಲೇ ಅಂತ. ಅಂದ್ರೆ ನಮ್ಗೆ ಸಿಕ್ಕಿರುವ ಸ್ಪೆಷಲ್ ಪವರ್ ಅನ್ನ ಬಳಸ್ಕೊಂಡು ಇವನು ಏನ್ ಬೇಕಾದನ್ನ ಮಾಡ್ತಾ ಇದ್ದಾನೆ. ಸೊ ಸೀದಾ ನಮ್ಮ ಕಾಯಲ್ಲು ಮೈಕಲ್ ಅವನ ಹತ್ರಕ್ಕೆನೆ ಬಂದು ಆ ಹುಡುಗಿಯನ್ನ ಅಬ್ಯೂಸ್ ಮಾಡಿರೋದು ನೀನೇನ ಅಲ್ವಾ ಅಂತ ಜಗಳವನ್ನ ಮಾಡಿ ಕೇಳ್ಬೇಕಾದ್ರೆ ಇವಾಗ ಮೈಕಲ್ ಕೂಡ ನಾನೇ ಮಾಡಿದ್ದು ಅನ್ನೋದಾಗಿ ಒಪ್ಕೋತಾನೆ. ಏನೋ ಹೌದು ಅನ್ನೋದಾಗಿ ಹೇಳ್ತಾ ಇದ್ಯಾ, ಚಿಕ್ಕ ಹುಡುಗಿಯ ಜೊತೆ ಏನೋ ಮಾಡ್ದೆ ಅನ್ನೋದಾಗಿನೇ ಕೇಳ್ಬೇಕಾದ್ರೆ ಇದ್ರಲ್ಲಿ ಅಂತ ದೊಡ್ಡ ಪ್ರಾಬ್ಲಮ್ ತಾನೇ ಏನಿದೆ, ನಾಳೆ ಬೆಳಗ್ಗೆ ಆಗ್ತಿದ್ದಾಗೇನೆ ಎಲ್ಲನೂ ನಾರ್ಮಲ್ ಆಗ್ಬಿಡುತ್ತೆ. ಸೊ ಯಾವ್ದೇ ರೀತಿ ಪ್ರಾಬ್ಲಮ್ವೇ ಇಲ್ಲ, ಏನುವೇ ಇಲ್ಲ ಅಂತ ಹೇಳ್ಕೋಬೇಕಾದ್ರೆ ನಮ್ಮ ಕಾಯಲ್ಲಿ ಇವಾಗ ನೀನು ಮಾಡ್ತಾ ಇರೋದು ಸರಿಯಲ್ಲ, ತಪ್ಪನ್ನ ಮಾಡ್ತಿದ್ಯಾ ಅನ್ನೋದಾಗಿ ಹೇಳ್ತಾನೆ. ಹಾ, ನಾನಿವಾಗ ತಪ್ಪನ್ನ ಮಾಡ್ತಾ ಇದ್ದೀನಾ? ಯಾಕೆ ನೀವಿಲ್ಲಿವರೆಗೂ ಏನುವೇ ತಪ್ಪೆ ಮಾಡಿಲ್ವಾ? ಆ ಸ್ಟೋರ್ ಅನ್ನ ಲೂಟಿ ಮಾಡಿದ್ದು, ದರೋಡೆ ಮಾಡಿದ್ದು, ಕಾರನ್ನ ಕದ್ದಿದ್ದು ಇದ್ಯಾವುದುವೆ ನಿಮ್ಗೆ ತಪ್ಪೆ ಅಂತ ಅನ್ನಿಸ್ತಾ ಇಲ್ವಾ? ಇನ್ ಮುಂದೆ ನನ್ಗೆ ಬುದ್ಧಿಯನ್ನ ಹೇಳೋದ್ ಬಿಟ್ಟು ನಿಮ್ ಕೆಲ್ಸಗಳನ್ನ ನೀವು ನೋಡ್ಕೊಳ್ಳಿ ಅಂತ ಅಲ್ಲಿಂದ ಹೋಗ್ಬಿಡ್ತಾನೆ. ಅಂಡ್ ಅದೇ ರೀತಿ ಅವತ್ತಿನ ರಾತ್ರಿ ಕೂಡ ಕಳೆದು ಮಾರ್ನಿಂಗ್ ಆಗ್ಬೇಕಾದ್ರೆ ನಮ್ಮ ಕಾಯಲ್ಲೂ ಸೋನಿಯಾ ಅವಳನ್ನ ಕರ್ಕೊಂಡು ತಂಗಿಯ ಹತ್ರ ಸಾರಿ ಕೇಳೋದಿಕ್ಕಾಗಿನೇ ಬರ್ತಾನೆ. ಅಂಡ್ ಅದೇ ರೀತಿ ಬಂದು ಚಾರ್ಲೆಟ್ ನನ್ನನ್ನ ಕ್ಷಮಿಸ್ಬಿಡು ಅನ್ನೋದಾಗಿನೇ ಕೇಳ್ಬೇಕಾದ್ರೆ ಇವನ ತಂಗಿಗೆ ಇವನನ್ನ ಕಂಡ್ರೆ ಸ್ವಲ್ಪನೂ ಇಷ್ಟ ಇಲ್ಲ ಅಲ್ವಾ. ಸೊ ಇವಾಗ್ಲೂ ಕೂಡ ಇಗ್ನೋರ್ ಅನ್ನ ಮಾಡೋದಕ್ಕಾಗಿನೇ ನೋಡ್ತಾಳೆ. ಆದ್ರೆ ನಮ್ಮ ಸೋನಿಯಾ ಮಧ್ಯಕ್ಕಾಗಿನೇ ಬಂದು, ನೋಡಮ್ಮ ನನ್ಗೆ ಚೆನ್ನಾಗಿನೇ ಗೊತ್ತಿದೆ ನಿಮ್ಮ ಅಣ್ಣ ನಿನ್ಗೆ ಮೋಸವನ್ನ ಮಾಡಿದಾನೆ, ಬಟ್ ಆದ್ರೆ ಅವನ ತಪ್ಪನ್ನ ತಿದ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನ ಕೇಳ್ತಾ ಇದ್ದಾನೆ. ಸೊ ದಯವಿಟ್ಟು ಅವನನ್ನ ಕ್ಷಮಿಸು ಅನ್ನೋದಾಗಿನೇ ಕೇಳ್ಕೋಬೇಕಾದ್ರೆ ಇವಾಗ ಚಾರ್ಲೆಟ್ ಕೂಡ ಇವನನ್ನ ಕ್ಷಮಿಸೋದಕ್ಕಾಗಿನೇ ರೆಡಿ ಆಗ್ತಾಳೆ. ಆದ್ರಿಂದ ನಮ್ಮ ಪೂರ್ತಿಯಾದ ಟೀಮ್ ಒಂದು ರೆಸ್ಟೋರೆಂಟ್ ಗೆನೆ ಬಂದು ಫುಡ್ ಅನ್ನ ತಿನ್ನೋದಿಕ್ಕೇನೆ ಬರುತ್ತೆ. ಅಂಡ್ ಇವಾಗ ನಮ್ಮ ಕಾಯಲ್ ಕೂಡ ತುಂಬಾನೇ ಹ್ಯಾಪಿ ಆಗ್ಬಿಟ್ಟಿದ್ದಾನೆ, ಯಾಕಂದ್ರೆ ಇವನ ತಂಗಿ ಇವನನ್ನ ಕ್ಷಮಿಸ್ಬಿಟ್ಟಿದ್ದಾಳೆ ಅಲ್ವಾ. ಸೊ ಇದೇ ರೀತಿ ಎಲ್ಲರೂ ತುಂಬಾನೇ ಹ್ಯಾಪಿ ಆಗಿ ಇರ್ಬೇಕಾದ್ರೆ ನಮ್ಮ ಮೈಕಲ್ ಕೂಡ ಇದೇ ಜಾಗಕ್ಕಾಗಿನೇ ಬಂದ್ಬಿಡ್ತಾನೆ. ಅಂಡ್ ಈ ಮೈಕಲ್ ಅನ್ನ ಇಬ್ಬರು ಪೊಲೀಸ್ ಅವರು ಕೂಡ ಫಾಲೋ ಅನ್ನ ಮಾಡಿ ಹಿಡಿಯೋದಿಕ್ಕಾಗಿನೇ ಬಂದಿದ್ದಾರೆ. ಬಟ್ ಆದ್ರೆ ಈ ಮೈಕಲ್ ಅವನ ಹತ್ರ ಕೂಡ ಒಂದು ಗನ್ ಇರೋದ್ರಿಂದ ಅದನ್ನ ತೆಗೆದು ಹಿಡಿಯೋದಿಕ್ಕೆ ಬಂದಿರುವ ಪೊಲೀಸ್ ಅವರ ಖಾತೆಯನ್ನೇ ಮುಗಿಸಿ ಹಾಕ್ಬಿಡ್ತಾನೆ. ಅಂದ್ರೆ ನಮ್ಮ ಮೈಕಲ್ಲು ಅವನ ಕಂಟ್ರೋಲ್ ಅನ್ನೇ ತಪ್ಪಿ ಅವನು ನಡೀತಾ ಇದ್ದಾನೆ. ಯಾಕಂದ್ರೆ ಪೊಲೀಸ್ ಅವರಿಗೆ ಶೂಟ್ ಮಾಡ್ಲಿ, ಕಳ್ಳತನ ಮಾಡ್ಲಿ, ಬೇರೆಯವರನ್ನ ಅಬ್ಯೂಸ್ ಅನ್ನ ಮಾಡ್ಕೊಳ್ಳಿ, ಅಥವಾ ಪೊಲೀಸ್ ಅವರು ಇವನಿಗೆ ಗಲ್ಲು ಶಿಕ್ಷೆಯನ್ನವೇ ಕೂಡ ಕೊಟ್ರೆ ಇವನಿಗೆ ಯಾವ್ದೇ ರೀತಿ ಪ್ರಾಬ್ಲಮೂ ಇಲ್ಲ, ಏನುವೇ ಇಲ್ಲ ಅಲ್ವಾ. ಸೊ ಎಲ್ಲಾ ಕಂಟ್ರೋಲ್ ಅನ್ನ ಮೀರಿನೇ ನಡ್ಕೊಳ್ತಾ ಇದ್ದಾನೆ. ಇದನ್ನ ನೋಡುವ ನಮ್ಮ ಕಾಯಲ್ ಅವರ ತಂಗಿ ಕೂಡ ತುಂಬಾನೇ ಟೆನ್ಷನ್ ಗೆನೆ ಬುಳ್ಗಾಗ್ತಾಳೆ. ಅದು ಅಲ್ಲದೆ ನಮ್ಮ ಕಾಯಲ್ಗೂ ಕೂಡ ಮೈಕಲ್ ನ ಮೇಲೆ ದಿನದಿಂದ ದಿನಕ್ಕೆ ಕೋಪನೆ ಬರ್ತಾ ಇದೆ. ಅಂಡ್ ಅದೇ ರೀತಿ ನಮ್ಮ ಹೀರೋ ಕೂಡ ನೆಕ್ಸ್ಟ್ ಡೇ ಮಾರ್ನಿಂಗು ಎಚ್ಚರಿ ಆಗ್ಬೇಕಾದ್ರೆ ಇವಾಗ ಸೀದಾ ಮೈಕಲ್ ಇರುವ ಜಾಗಕ್ಕಾಗಿನೇ ಬಂದು ಅವನ ತಲೆಗೆ ಸರಿಯಾಗಿನೇ ಹೊಡೆದು ಅನ್ಕಾನ್ಶಿಯಸ್ ಅನ್ನ ಮಾಡ್ತಾನೆ. ಆ ನಂತರ ಮೈಕಲ್ ಅನ್ನ ಒಂದು ಜಾಗಕ್ಕೆನೆ ಎಳ್ಕೊಂಡು ಬಂದು ಒಂದು ಚೇರ್ನ ಮೇಲೆ ಕಟ್ಟಾಕಿ ಅವನ ಬಾಯಿಗೆ ಕೂಡ ಪ್ಲಾಸ್ಟರ್ ಅನ್ನ ಅಂಟಿಸಿ ಮಾಡುತ್ತಾನೆ.
ನಂತರ ಹೊರಗಡೆ ಬಂದು ಸೋನಿಯಾ ಅವಳನ್ನ ಮೀಟ್ ಮಾಡ್ಬೇಕಾದ್ರೆ ನನ್ನ ತಂದೆಯ ಹತ್ರ ನಾನು ಸಾರಿಯನ್ನ ಕೇಳ್ಬೇಕು ಅಂತ ಹೇಳ್ಕೊತಾಳೆ. ಸರಿ ಓಕೆ ಅಂತ ಇವ್ರು ಕೂಡ ಹಾಸ್ಪಿಟಲ್ ನ ಒಳಗಡೆ ಬರ್ಬೇಕಾದ್ರೆ ನಮ್ಮ ತಂದೆ ಕೂಡ ಸಂಜೆ ಅಷ್ಟರಲ್ಲಿ ತೀರೋಗ್ತಾರೆ ಅನ್ನುವ ವಿಷಯ ಕೂಡ ಗೊತ್ತಿದೆ ಅಲ್ವಾ. ಸೊ ಎಲ್ಲಾ ವಿಷಯ ಗೊತ್ತಿರೋದ್ರಿಂದ ಮತ್ತೆ ಗಿಲ್ಟಿ ಫೀಲ್ ಆಗಿ ವಾಪಸ್ಸೇನೆ ಬಂದ್ಬಿಡ್ತಾಳೆ. ನೆಕ್ಸ್ಟ್ ಸೀನ್ ನಲ್ಲಿ ಸಂಜೆ ಆಗ್ಬೇಕಾದ್ರೆ ನಮ್ಮ ಕಾಯಲ್ಲೂ ಸೀದಾ ಮೈಕಲ್ ನ ಹತ್ರನೇ ಬಂದು, ಲೋ ನೀನು ಇವಾಗ್ಲಾದ್ರೂ ಸ್ವಲ್ಪ ಅರ್ಥವನ್ನ ಮಾಡ್ಕೋ, ನೀನು ಏನ್ ಮಾಡ್ತಾ ಇದೀಯ ನಿಜವಾಗ್ಲೂ ನೀನು ತಪ್ಪನ್ನೇ ಮಾಡ್ತಾ ಇದೀಯಾ, ತಗೋ ಈ ನೀರನ್ನ ಕುಡ್ದು ಸ್ವಲ್ಪ ರಿಲ್ಯಾಕ್ಸ್ ಆಗು ಅನ್ನೋದಾಗಿ ಕೊಡ್ಬೇಕಾದ್ರೆ ನನ್ಗೆ ನೀರನ್ನುವೇ ಬೇಡ ಏನುವೇ ಬೇಡ, ಈ ಜಾಗದಲ್ಲಿ ನನ್ನನ್ನ ಕಟ್ಟಾಕಿ ನೀನು ದೊಡ್ಡ ತಪ್ಪನ್ನ ಮಾಡ್ಬಿಟ್ಟಿದ್ಯಾ, ನೋಡ್ಕೋ ಇನ್ ಮುಂದೆ ನೀವು ಯೋಚನೆ ಕೂಡ ಮಾಡೋಕ್ಕಾಗಲ್ಲ, ಆ ರೀತಿಯಾಗಿನೇ ಮಾಡ್ತೀನಿ, ಅಂಡ್ ಇನ್ ಮುಂದೆ ನೀವು ನೆಮ್ಮದಿಯಾಗಿ ಬದುಕಲೇಬಾರ್ದು ಅಂತ ಸಿಚುವೇಶನ್ಗೆನೆ ತರ್ತೀನಿ, ನೋಡ್ತಾ ಇರಿ ಇವತ್ತು ರಾತ್ರಿ ಕಳೆದು ಮತ್ತೆ ನಾಳೆ ಬೆಳಿಗ್ಗೆಯಿಂದ ಟೈಮ್ ಲೂಪು ಶುರುವಾಗ್ಬೇಕಾದ್ರೆ ಏನೆಲ್ಲ ಆಗುತ್ತೋ ನೀವು ಯೋಚನೆ ಕೂಡ ಮಾಡೋಕ್ಕಾಗಲ್ಲ ಅನ್ನೋದಾಗಿನೇ ಹೇಳ್ತಾನೆ. ಅಂಡ್ ಅದೇ ರೀತಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗ್ಬೇಕಾದ್ರೆ ನಮ್ಮ ಕಾಯಲ್ ಕೂಡ ಎಚ್ಚರಿ ಆಗ್ತಾನೆ. ಸೊ ಆ ಮೈಕಲ್ಲು ಏನಾದ್ರೂ ಮಾಡೋಕ್ ಮುಂಚೆ ಅವನನ್ನ ತಡಿಲೇಬೇಕು ಅಂತ ಬೇಗ ಬೇಗನೆ ಟಿಫನ್ ಏರಿಯಾಗೆ ಬರ್ಬೇಕಾದ್ರೆ ಅಲ್ಲಿ ಮೈಕಲ್ವೇ ಕಾಣ್ತಾ ಇಲ್ಲ, ಜೊತೆಗೆ ನಮ್ಮ ಸೋನಿಯಾ ಕೂಡ ಕಾಣಿಸ್ತಾನೆ ಇಲ್ಲ. ಸೊ ಖಂಡಿತ ಮೈಕಲ್ಲೇನೆ ನಮ್ಮ ಸೋನಿಯಾ ಅವಳನ್ನ ಕಿಡ್ನಾಪ್ ಮಾಡಿ ಹೋಗಿದ್ದಾನೆ ಅಂತ ನಮ್ಮ ಕಾಯಲ್ಲೂ ಎಲ್ಲಾ ಕಡೆನೂ ಹುಡ್ಕೋದಿಕ್ಕಾಗಿ ಶುರು ಮಾಡ್ತಾನೆ. ಫೈನಲಿ ಒಂದು ಜಾಗದಲ್ಲಿ ನಮ್ಮ ಮೈಕಲ್ ಇರುವ ವಿಷಯವನ್ನ ತಿಳ್ಕೊಂಡು ಅಲ್ಲಿ ಬಂದು ನೋಡ್ಬೇಕಾದ್ರೆ ಅದೇ ರೀತಿ ನಮ್ಮ ಸೋನಿಯಾ ಮತ್ತೆ ಮತ್ತೊಬ್ಬ ವ್ಯಕ್ತಿಯನ್ನ ಹಿಡ್ಕೊಂಡು ಬಂದು ಕಟ್ಟಾಕಿ ಮಡಗಿದ್ದಾನೆ. ಅದು ಅಲ್ಲದೆ ಅವನ ಕೈಯಲ್ಲವೇ ಕೂಡ ಒಂದು ಗನ್ನನ್ವೇ ಮಡಗಿದ್ದಾನೆ. ಅಂಡ್ ಇವನಿಗೆ ಹೊಡಿಯೋಕಂತ ನಮ್ಮ ಹೀರೋನುವೇ ಒಂದು ಕೋಲನ್ನ ತುಂಬಿರ್ತಾನೆ. ಸೊ ಆ ಕೋಲನ್ನ ಕೆಳಗಡೆ ಮಡಗು ಅಂತ ಹೇಳ್ಬೇಕಾದ್ರೆ ಬೇರೆ ದಾರಿ ಇಲ್ದೆ ನಮ್ಮ ಕಾಯಲ್ ಕೂಡ ಮಡುತ್ತಾನೆ. ನಂತರ ಇವಾಗ ಮೈಕಲ್ಲು ನೀನು ಒಂದು ಕೆಲ್ಸವನ್ನ ಮಾಡು, ಆ ಚಾಕುವನ್ನ ಎತ್ಕೊಂಡು ಈ ವ್ಯಕ್ತಿಯ ಕೊತ್ತನ್ನ ಕತ್ತರಿಸು ಅನ್ನೋದಾಗಿನೇ ಹೇಳ್ತಾನೆ. ಆ ರೀತಿ ಮಾಡಿಲ್ಲ ಅಂದ್ರೆ ಸೋನಿ ಅವಳನ್ನ ಬುಡಾಯಿಸ್ತೀನಿ ಅನ್ನೋದಾಗಿ ಹೇಳ್ಬೇಕಾದ್ರೆ ನಮ್ಮ ಹೀರೋಗೆ ಇಷ್ಟ ಇಲ್ಲ ಅಂದ್ರೆ ಕೂಡ ಚಾಕುವನ್ನ ಎತ್ಕೊಂಡು ಬರ್ತಾನೆ. ಬಟ್ ಆದ್ರೆ ಇವನ ಕೈಯಲ್ಲಿ ಆ ಕೆಲ್ಸವನ್ನ ಮಾಡೋದಿಕ್ಕೆ ಆಗ್ತಿರಲ್ಲ. ಇದನ್ನ ನೋಡುವ ಮೈಕಲ್ಲು ಇನ್ನವೇ ಕೋಪವನ್ನ ಮಾಡ್ಕೊಂಡು ನಿನ್ಗೆ ಬಾಯಿ ಮಾತಲ್ಲಿ ಹೇಳಿದ್ರೆ ಖಂಡಿತ ಕೇಳಲ್ಲ ಅಂತ ನಮ್ಮ ಸೋನಿ ಅವಳ ಕಾಲಿಗೆನೆ ಶೂಟ್ ಮಾಡ್ತಾನೆ. ಅಷ್ಟೇ ಇದನ್ನ ನೋಡುವ ನಮ್ಮ ಹೀರೋ ತುಂಬಾನೇ ಟೆನ್ಷನ್ ಆಗಿ ಬೇರೆ ದಾರಿ ಇಲ್ದೆ ಆ ವ್ಯಕ್ತಿಯ ಕಥೆಯನ್ನ ಮುಗಿಸಿ ಆಗ್ತಾನೆ. ನೋಡಿದ್ಯಾ, ಒಬ್ಬನ ಪ್ರಾಣವನ್ನ ತೆಗೆಯೋದ್ರಿಂದ ಎಷ್ಟೊಂದು ನೆಮ್ಮದಿ ಸಿಗುತ್ತೆ, ನನ್ಗಂತೂ ಇಂಥ ಕೆಲ್ಸಗಳನ್ನ ಮಾಡೋದಿಕ್ಕೆ ತುಂಬಾನೇ ಹ್ಯಾಪಿ ಆಗುತ್ತೆ ಅಂತಾನೆ ಹೇಳಿ ಮೈಕಲ್ಲು ಆ ಜಾಗದಿಂದಾನೇ ಹೊರಟೋಗ್ತಾನೆ. ಆ ನಂತರ ನಮ್ಮ ಕಾಯಲ್ಲೂ ಸೋನಿ ಅವಳನ್ನ ಎತ್ಕೊಂಡು ಡೈರೆಕ್ಟ್ ಹಾಸ್ಪಿಟಲ್ಗೆನೆ ಬರ್ತಾನೆ. ನಂತರ ನಮ್ಮ ಸೋನಿ ಅವಳನ್ನ ಹಾಸ್ಪಿಟಲ್ಗೆನೆ ಅಡ್ಮಿಟ್ ಅನ್ನ ಮಾಡಿ ಹೇಗಾದ್ರೂ ಮಾಡಿ ಮೈಕಲ್ ಅನ್ನ ಹುಡಿಕೊಂಡೇ ಬರ್ತಾನೆ. ಯಾಕಂದ್ರೆ ಇದೇ ಟೈಮ್ ನಲ್ಲಿ ಮಿಶೆಲ್ ಅನ್ನುವ ಹುಡುಗಿಯನ್ನ ಅಬ್ಯೂಸ್ ಮಾಡ್ಕೊಳ್ಳೋದಿಕ್ಕೆ ಹೋಗ್ತಾನೆ ಅಲ್ವಾ. ಸೊ ಹೇಗಾದ್ರೂ ಮಾಡಿ ಅದನ್ನ ತೊಡಿಲೇಬೇಕು ಅನ್ನೋದಾಗಿ ಹುಡಿಕೊಂಡೇ ಬರ್ತಾನೆ. ಅಂಡ್ ಅದೇ ರೀತಿ ಸರಿಯಾದ ಟೈಮಿಗೆ ನಮ್ಮ ಹೀರೋ ಅಲ್ಲಿಗೆ ಎಂಟ್ರಿ ಕೊಟ್ಟು ಫೈನಲಿ ಆ ಹುಡುಗಿಯನ್ನ ಕಾಪಾಡಿ ಮೈಕಲ್ ನ ಜೊತೆ ಫೈಟ್ ಮಾಡೋದಿಕ್ಕಾಗಿನೇ ನಿಂತ್ಕೋತಾನೆ. ಸೊ ಕೋಪವನ್ನ ಮಾಡ್ಕೊಳ್ಳುವ ಮೈಕಲ್ಲು ಡೈರೆಕ್ಟ್ ಆಗಿ ಅವನ ಗನ್ನನ್ನ ತೆಗೆದು ನಮ್ಮ ಹೀರೋವಿನ ಹೊಟ್ಟೆಗಾಗಿನೇ ಬುಲೆಟ್ ಗಳನ್ನ ಇಳಿಸ್ಬಿಡ್ತಾನೆ. ಸೊ ಇವಾಗ ನಮ್ಮ ಕಾಯಲ್ ಕೂಡ ಸಾಯುವ ಸಿಚುವೇಶನ್ಗೆನೆ ಬಂದ್ಬಿಡ್ತಾ ಇದ್ದಾನೆ. ಆದ್ರಿಂದ ಹುಡುಗಿ ಕೂಡ ಫಟಾಫಟ ಅಂತ ಆಂಬುಲೆನ್ಸ್ಗೆನೆ ಕಾಲನ್ನ ಮಾಡಿ ಹಾಸ್ಪಿಟಲ್ಗೆನೆ ಕರ್ಕೊಂಡು ಬರ್ತಾಳೆ. ಆ ನಂತರ ಡಾಕ್ಟರ್ಗಳಿವೆ ಕೂಡ ತುಂಬಾನೇ ಕಷ್ಟವನ್ನ ಪಟ್ಟು ನಮ್ಮ ಕಾಯಲನ್ನ ಕಾಪಾಡೋದಕ್ಕಾಗಿ ಟ್ರೈ ಅನ್ನ ಮಾಡ್ತಿರ್ತಾರೆ. ಬಟ್ ಆದ್ರೆ ಪ್ರೋಸೆಸ್ ನಡೀತಾ ಇರುವ ಮಧ್ಯದಲ್ಲೇ ನಮ್ಮ ಹೀರೋ ತೀರೋಗ್ಬಿಡ್ತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ತೋರಿಸ್ಬೇಕಾದ್ರೆ ನಮ್ಮ ಹೀರೋ ಕೂಡ ನಾರ್ಮಲ್ ಆಗಿನೇ ಎಚ್ಚರಿ ಆಗ್ತಾನೆ. ಅಂಡ್ ಅವನ ಹೊಟ್ಟೆಯಲ್ಲಿ ಯಾವುದೇ ಬುಲೆಟ್ ವೇ ಇಲ್ಲ, ಯಾವುದೇ ಮಾರ್ಗವೇ ಇಲ್ಲ, ಏನುವೇ ಇರಲ್ಲ. ನಂತರ ಹೊರಗಡೆ ಬಂದು ಮೈಕಲ್ ಅನ್ನ ನೋಡ್ಬೇಕಾದ್ರೆ ಅವನು ಕೂಡ ಎಲ್ಲೂ ಇರಲ್ಲ. ಸೊ ಸೀದಾ ಸೋನಿಯಾ ಅವಳನ್ನ ಕರ್ಕೊಂಡು ಅವಳ ಫಾದರ್ ಅನ್ನ ಮೀಟ್ ಮಾಡೋದಿಕ್ಕಾಗಿನೇ ಬರ್ತಾರೆ. ಅಂಡ್ ಈ ಬಾರಿ ನಮ್ಮ ಸೋನಿಯಾ ಕೂಡ ತುಂಬಾನೇ ಧೈರ್ಯವನ್ನ ತಗೊಂಡು ಅವಳ ಫಾದರ್ ಅನ್ನೇ ಬಂದು ಮೀಟ್ ಅನ್ನ ಮಾಡ್ತಾಳೆ. ಫಾದರ್, ನಿಮ್ಮನ್ನ ಕಂಡ್ರೆ ನಾನು ಯಾವಾಗ್ಲೂ ಕೋಪವನ್ನ ಮಾಡ್ಕೋತಿದ್ದೆ, ಅದು ಅಲ್ಲದೆ ನಾನು ಎಜುಕೇಶನ್ ಮಾಡುವ ಟೈಮ್ ನಲ್ಲಿ ನಶೆಯನ್ನ ಮಾಡ್ಕೊಂಡು ನಿಮ್ಗೆ ತುಂಬಾನೇ ನೋವನ್ನ ಕೊಟ್ಬಿಟ್ಟಿದ್ದೀನಿ ಅಂತ ಎಲ್ಲವನ್ನ ಹೇಳ್ಕೋತಾಳೆ. ಅಂಡ್ ಅದೇ ರೀತಿ ಎಲ್ಲವನ್ನ ಹೇಳ್ಕೊಂಡು ಸಾರಿ ಅನ್ನವೇ ಕೂಡ ಕೇಳ್ಬೇಕಾದ್ರೆ ಇವಳ ಫಾದರ್ ಕೂಡ ಕ್ಷಮಿಸ್ತಾರೆ. ಅದು ಅಲ್ಲದೆ ಇವಳ ಫಾದರು ಸಾಯಂಕಾಲ ತೀರೋಗ್ಬಿಡ್ತಾರೆ ಅನ್ನುವ ವಿಷಯ ಕೂಡ ಗೊತ್ತಿದೆ ಅಲ್ವಾ. ಸೊ ತುಂಬಾನೇ ಎಮೋಷನಲ್ ಆಗಿ ಅಳೋದಿಕ್ಕಾಗಿನೇ ಶುರು ಮಾಡ್ಕೋತಾಳೆ. ನಂತರ ಸಂಜೆ ಆಗ್ಬೇಕಾದ್ರೆ ನಮ್ಮ ಹೀರೋ ಮತ್ತೆ ಸೋನಿಯಾ ಇಬ್ಬರುವೆ ಸೇರ್ಕೊಂಡು ನಮ್ಮ ಕಾಯಲ್ಗೆ ಒಬ್ಬಳು ತಂಗಿ ಇದ್ದಾಳೆ ಅಲ್ವಾ, ಅವಳ ಮನೆಗಾಗಿನೇ ಬರ್ತಾನೆ. ಯಾಕಂದ್ರೆ ಅವತ್ತು ರೆಸ್ಟೋರೆಂಟ್ ನಲ್ಲಿ ನಮ್ಮ ಕಾಯಲ್ಲೂ ಸಾರಿ ಕೇಳೋದಿಕ್ಕೆ ನೋಡಿದ್ದ. ಬಟ್ ಆದ್ರೆ ಕೊನೆ ಕ್ಷಣದಲ್ಲಿ ಮೈಕಲ್ ಬಂದು ಎಲ್ಲವನ್ನ ಹಾಳ್ ಮಾಡ್ಬಿಟ್ಟಿದ್ದ ಅಲ್ವಾ. ಸೊ ಅದ್ರಿಂದ ಇವನ ತಂಗಿ ಇನ್ನವೇ ಕೋಪವನ್ನ ಮಾಡ್ಕೊಬಿಟ್ಟಿದ್ದಾಳೆ. ಸೊ ಇವಾಗ ಮನೆಗೆ ಬಂದು ಇವನ ಮದರನ್ನ ನೋಡಿ, ಅಮ್ಮ ದಯವಿಟ್ಟು ಒಂದೇ ಒಂದ್ಸಲ ಅವಳ ಜೊತೆ ಮಾತಾಡೋದಿಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳ್ಬೇಕಾದ್ರೆ ಇವನ ಮದರ್ ಕೂಡ ಪರ್ಮಿಷನ್ ಅನ್ನ ಕೊಡ್ತಾರೆ. ಸೊ ಅದೇ ರೀತಿ ಸೀದಾ ತಂಗಿಯ ಹತ್ರಕ್ಕಾಗಿನೇ ಬರ್ತಿರ್ಬೇಕಾದ್ರೆ ಟಿವಿಯಲ್ಲಿ ಒಂದು ನ್ಯೂಸ್ ತುಂಬಾನೇ ವೈರಲ್ ಆಗ್ತಿದೆ. ಯಾರೋ ಒಬ್ಬ ವ್ಯಕ್ತಿ ಕೊಳೆಗಳ ಮೇಲೆ ಕೋಳಿಯನ್ನ ಮಾಡ್ತಾನೆ ಇದ್ದಾನೆ, ಅವನು ಮಾಡ್ತಿರುವ ಕ್ರೈಮು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ ಅನ್ನೋದಾಗಿ ಹೇಳ್ತಿದ್ದಾರೆ. ಸೊ ಇದನ್ನ ನೋಡುವ ನಮ್ಮ ಹೀರೋಗೆ ಅರ್ಥವಾಗ್ಬಿಡುತ್ತೆ ಅದು ಬೇರೆ ಯಾರಿವೆ ಅಲ್ಲ ನಮ್ಮ ಮೈಕಲ್ಲೇ ಅಂತ.
ಸರಿ ಓಕೆ ಅಂತ ಇವನ ತಂಗಿಯ ರೂಮ್ ನ ಒಳಗಡೆಗೆ ಬರ್ಬೇಕಾದ್ರೆ, ಲೋ ಏನಕ್ಕೋ ನನ್ನ ರೂಮ್ ನ ಒಳಗಡೆಗೆ ಬಂದಿದ್ಯಾ, ಯಾರು ನೀನನ್ನ ಒಳಗಡೆ ಬಿಟ್ಟಿದ್ದು ಅನ್ನೋದಾಗಿ ಕೇಳ್ಬೇಕಾದ್ರೆ, ದಯವಿಟ್ಟು ಸ್ವಲ್ಪ ನನ್ಗೆ ಮಾತಾಡೋದಿಕ್ಕಾಗಿನೇ ಬಿಡು, ನಾನು ನಿನಗಾಗಿ ಅಂತ ಇಲ್ಲಿವರೆಗೂ ಏನನ್ನವೇ ಮಾಡಿಲ್ಲ, ನಿನ್ನನ್ನ ಚೆನ್ನಾಗಿ ನೋಡ್ಕೋಬೇಕಿದ್ದ ನಾನೇನೆ ನಿನ್ಗೆ ಟಾರ್ಚರ್ ಅನ್ನೆಲ್ಲ ಕೊಟ್ಬಿಟ್ಟಿದೀನಿ, ಸೊ ನಿನ್ ಮೇಲೆ ಆಣೆಯನ್ನ ಮಾಡ್ತೀನಿ, ಇನ್ ಮುಂದೆ ನಶೆಯ ಪದಾರ್ಥಗಳನ್ನ ತಗೊಳ್ಳಲ್ಲ ಅನ್ನೋದಾಗಿನೇ ಹೇಳ್ತಾನೆ. ಸೊ ಇವನ ತಂಗಿ ಕೂಡ ಎಲ್ಲವನ್ನ ಅರ್ಥ ಮಾಡ್ಕೊಂಡು ಸರಿ ಓಕೆ ಅನ್ನೋದಾಗಿನೇ ಚುಮ್ಮಿಸ್ತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗು ನಮ್ಮ ಕಾಯಲ್ ಕೂಡ ಎಚ್ಚರಿ ಆಗ್ತಾನೆ. ನಂತರ ಸೋನಿಯಾ ಮತ್ತೆ ಮೈಕಲ್ ಅನ್ನ ನೋಡೋಣ ಅಂತ ಹೊರಗಡೆ ಬರ್ಬೇಕಾದ್ರೆ ಮತ್ತೆ ಸೋನಿಯಾ ಆಗ್ಲಿ ಮೈಕಲ್ ಆಗ್ಲಿ ಎಲ್ಲನೂ ಕಾಣಿಸ್ತಾನೆ ಇಲ್ಲ. ಹಾಗಿದ್ರೆ ಇವಾಗ್ಲೂ ಕೂಡ ಅವಳನ್ನ ಕಿಡ್ನಾಪ್ ಅನ್ನ ಮಾಡಿದ್ದಾನೆ ಅಂತ ತಿಳ್ಕೊಂಡು ಸೀದಾ ಹಿಂದೆ ಕಿಡ್ನಾಪ್ ಮಾಡಿ ಮಡಗಿದ ಜಾಗಕ್ಕಾಗಿನೇ ಬರ್ತಾನೆ. ಅಂಡ್ ಅದೇ ರೀತಿ ಮೈಕಲ್ ಕೂಡ ನಮ್ಮ ಸೋನಿಯಾ ಅವಳನ್ನ ಕರ್ಕೊಂಡು ಬಂದು ಒಂದು ಇಂಜೆಕ್ಷನ್ ಅನ್ನ ಅವಳಿಗೆ ಚುಚ್ಚೋದಿಕ್ಕಾಗಿನೇ ನೋಡ್ತಾ ಇದ್ದಾನೆ. ಲೋಕಾಯಲ್ ಬೇರೆಯವರ ಕಥೆಯನ್ನ ಮುಗಿಸಿ ನನ್ಗೆ ಬೋರ್ ಆಗ್ಬಿಟ್ಟಿದೆ, ಸೊ ಇವಾಗ ನಮ್ಮಲ್ಲೇ ಒಂದು ಆಟವನ್ನ ಆಡೋಣ್ವಾ, ನಾನಿವಾಗ ಸೋನಿಯಾ ಅವಳನ್ನುವೆ ಕೂಡ ರಿಲೀಸ್ ಅನ್ನ ಮಾಡಿ ನಿಮ್ಮನ್ನ ಓಡಿಸ್ತೀನಿ, ಸೊ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ದೂರವಾಗಿನೇ ಓಡೋಗಿ, ಅಂಡ್ ನಾನು ಕೂಡ ನಿಮ್ಮನ್ನ ಫಾಲೋವನ್ನ ಮಾಡಿ ಹುಡುಕಿನೇ ಬರ್ತೀನಿ, ಒಂದ್ ವೇಳೆ ನಾನು ನಿಮ್ಮನ್ನ ಹುಡುಕ್ ಬಿಟ್ರೆ ನಿಮ್ಮ ಕಥೆಯನ್ನ ಮುಗಿಸಿ ಆಗ್ತೀನಿ ಅಂತಾನೆ ಹೇಳಿ ನಮ್ಮ ಸೋನಿಯಾ ಅವಳನ್ನುವೆ ಕೂಡ ರಿಲೀಸ್ ಅನ್ನ ಮಾಡ್ತಾನೆ. ಸೊ ಸಿಕ್ಕಿದೆ ಚಾನ್ಸು ಅಂತ ನಮ್ಮ ಕಾಯಲ್ ಮತ್ತೆ ಸೋನಿಯಾ ಕೂಡ ಎಸ್ಕೇಪ್ ಆಗ್ತಾರೆ. ಬಟ್ ಆದ್ರೆ ಈ ಮೈಕಲ್ಲು ಬಂದು ಗಾಡಿಯನ್ನ ಹತ್ತಿ ಶಾರ್ಟ್ ಗನ್ ಅನ್ನುವೆ ಕೂಡ ಹಿಡ್ಕೊಂಡು ಎರ್ರ ಬಿರಿಯಾಗಿ ಶೂಟನ್ನೇ ಮಾಡ್ಕೊಂಡು ಫಾಲೋ ಮಾಡಿ ಬರ್ತಾನೆ. ಈ ಕಡೆ ನಮ್ಮ ಕಾಯಲ್ಲು ಸೋನಿಯಾ ಅವಳನ್ನ ಕರ್ಕೊಂಡು ಒಂದು ಫ್ಯಾಕ್ಟರಿಯ ಒಳಗಡೆಗಾಗಿನೇ ಓಡಿ ಬರ್ತಾನೆ. ಸೊ ಇದನ್ನ ನೋಡುವ ಮೈಕಲ್ ಕೂಡ ಫಾಲೋ ಮಾಡಿ ಬರ್ಬೇಕಾದ್ರೆ ಈ ಫ್ಯಾಕ್ಟರಿಯಲ್ಲಿರುವ ವರ್ಕರ್ ಗಳು ಅವನನ್ನ ತಡೆಯೋದಿಕ್ಕಾಗಿನೇ ಬರ್ತಾರೆ. ಬಟ್ ಆದ್ರೆ ಈ ಮೈಕಲ್ಲು ಎರ್ರ ಬಿರಿಯಾಗಿ ಆ ವರ್ಕರ್ ಗಳನ್ನ ಬುಡಾಯಿಸ್ತಿರ್ತಾನೆ. ಯಾಕಂದ್ರೆ ಇವತ್ತು ರಾತ್ರಿ ಕಳೆದು ನಾಳೆ ಬೆಳಗ್ಗೆ ಶುರುವಾಗ್ಬೇಕಾದ್ರೆ ಈ ಜನಗಳೆಲ್ಲ ಮತ್ತೆ ಬದುಕಿ ಜೀವಂತವಾಗ್ತಾರೆ, ಅಂಡ್ ಅದು ಅಲ್ಲದೆ ನಮ್ಗೂ ಕೂಡ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಫಿಕ್ಸ್ ಆಗಿದ್ದಾನೆ ಅಲ್ವಾ. ಸೊ ಇವನ ಮನಸ್ಸಿಗೆ ಯಾವ ರೀತಿ ಬರುತ್ತೋ ಅದೇ ರೀತಿಯಾಗಿ ನಡ್ಕೋತಿರ್ತಾನೆ. ಬಟ್ ಆದ್ರೆ ಇದೇ ಟೈಮಿಗೆ ಸರಿಯಾಗಿ ಸ್ನೋಫಾಲ್ ಆಗೋದಿಕ್ಕೆ ಶುರುವಾಗುತ್ತೆ. ಅರೆ ಇಷ್ಟು ದಿನಗಳಾಗಿ ಬರ್ದೇ ಇರುವ ಸ್ನೋಫಾಲ್ ಇವತ್ತು ಬರೋದಿಕ್ಕೆ ಕಾರಣ ಏನು, ಸೊ ಏನ್ ತಾನೇ ನಡೀತಾ ಇದೆ ಅಂತ ಮೈಕಲ್ ಕೂಡ ಕನ್ಫ್ಯೂಷನ್ ಆಗ್ಬೇಕಾದ್ರೆ ಫೈನಲಿ ಇವನಿಗೆ ಎಲ್ಲಾ ವಿಷಯನೂ ಅರ್ಥವಾಗುತ್ತೆ. ಅಂದ್ರೆ ಇವರು ಸಿಕ್ಕಾಕೊಂಡಿರುವ ಟೈಮ್ ಲೂಪು ಇಲ್ಲಿಗೆನೆ ಎಂಡ್ ಆಗ್ಬಿಟ್ಟಿದೆ. ಹಾಗೆ ಮೈಕಲ್ ಇವತ್ತು ಯಾರ್ಯಾರ ಕಥೆಯನ್ನ ಮುಗಿಸಿ ಏನೆಲ್ಲ ಮಾಡಿದಾನೋ ಇದೆಲ್ಲದ್ರಿಂದನೂ ಎಸ್ಕೇಪ್ ಆಗದೆ ಇವನು ಮಾಡಿರುವ ಕೊಲೆಯ ಕೇಸ್ ಎಲ್ಲ ಇವನ ಮೇಲೇನೆ ಬರುತ್ತೆ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳುವ ಮೈಕಲ್ ತುಂಬಾನೇ ಭಯವನ್ನ ಪಡ್ಕೊಂಡು ಈ ಜಾಗದಿಂದಾನೇ ಓಡೋಗ್ಬಿಡ್ತಾನೆ. ಆ ನಂತರ ನಮ್ಮ ಕಾಯಲ್ ಮತ್ತೆ ಸೋನಿಯಾಗೆ ತುಂಬಾನೇ ಡ್ಯಾಮೇಜ್ ಎಲ್ಲ ಆಗ್ಬಿಟ್ಟಿತ್ತು ಅಲ್ವಾ. ಸೊ ಇಬ್ರು ಕೂಡ ಟ್ರೀಟ್ಮೆಂಟ್ ಅನ್ನ ತಗೊಳ್ಳೋದಕ್ಕೆ ಹಾಸ್ಪಿಟಲ್ಗೆನೆ ಬರ್ತಾರೆ. ಅಂಡ್ ಅದೇ ರೀತಿ ಟ್ರೀಟ್ಮೆಂಟ್ ಕೂಡ ನಡೀತಾ ಇರ್ಬೇಕಾದ್ರೆ ಒಬ್ಬರು ಪೊಲೀಸ್ ಬಂದು, ಕಾಯಲ್ ಅಂದ್ರೆ ನೀವೇನೆ ಅಲ್ವಾ, ಸೊ ನಿಮ್ಮ ತಂಗಿಗೆ ಇವಾಗ ಒಂದು ದೊಡ್ಡ ಪ್ರಾಬ್ಲಮ್ ಏನೇ ಬಂದ್ಬಿಟ್ಟಿದೆ, ಸೊ ನಮ್ಮ ಜೊತೆಯಾಗಿನೇ ಬನ್ನಿ ಅನ್ನೋದಾಗಿ ಕರ್ಕೊಂಡೇನೆ ಬರ್ತಾರೆ. ಆಕ್ಚುಯಲ್ ಆಗಿ ಏನಾಗಿದೆ ಅಂದ್ರೆ ಈ ಮೈಕಲ್ಲು ಸೀದಾ ನಮ್ಮ ಕಾಯಲ್ ಅವರ ತಂಗಿಯ ಹತ್ರಕ್ಕೆ ಬಂದು ನಮ್ಮ ಚಾರ್ಲೆಟ್ ಮತ್ತೆ ಮಿಶೆಲ್ ಅನ್ನ ಗನ್ಪಾಯಿಂಟಿಗೆನೆ ತಗೊಂಡ್ಬಿಟ್ಟಿದ್ದಾನೆ. ಆ ಕಾಯಲ್ ಇವಾಗ ನನ್ನ ಹತ್ರಕ್ಕೆ ಬಂದ್ರೆ ಮಾತ್ರ ಇವ್ರನ್ನ ಬಿಡ್ತೀನಿ ಅಂತ ಧಮ್ಕಿ ಹಾಕ್ಬೇಕಾದ್ರೆ ಪೊಲೀಸ್ ಅವರಿಗೂ ಕೂಡ ಬೇರೆ ದಾರಿ ಇಲ್ದೆ ನಮ್ಮ ಕಾಯಲನ್ನ ಕರ್ಕೊಂಡು ಬಂದಿದ್ದಾರೆ. ಅಂಡ್ ಇವಾಗ ನಮ್ಮ ಕಾಯಲ್ ಕೂಡ ತುಂಬಾನೇ ಟೆನ್ಷನ್ ಆಗಿ, ಮೈಕಲ್ ನೀನು ಏನ್ ಮಾಡೋಕ್ ಹೋಗ್ತಾ ಇದೀಯ, ಅವಳು ನನ್ನ ತಂಗಿ ಕಣೋ ಅಂತ ಕೇಳ್ಕೋಬೇಕಾದ್ರೆ, ಲೋ ಸಾಕು ಮುಚ್ಚೋ ಬಾಯನ್ನ, ನೀನು ಮತ್ತೆ ಸೋನಿಯಾ ಇಬ್ಬರಿಬೇ ಸೇರ್ಕೊಂಡು ನನ್ಗೆ ಮೋಸ ಮಾಡಿಲ್ವಾ, ಟೈಮ್ ಲೂಪು ಮುಗ್ದೋಗಿದ್ರವೇ ಕೂಡ ನನ್ಗೆ ಏನುವೇ ಹೇಳಿಲ್ಲ ಅನ್ನೋದಾಗಿ ಕೇಳ್ಬೇಕಾದ್ರೆ, ಲೋ ನಾವು ಕೂಡ ನಿನ್ಗೆ ಎಷ್ಟೋ ಬಾರಿ ಹೇಳಿ ಅರ್ಥ ಮಾಡ್ಸೋದಿಕ್ಕೆ ನೋಡಿದ್ವಿ, ಬಟ್ ಆದ್ರೆ ನೀನೇನೆ ಅಲ್ವಾ ನಮ್ಮನ್ನ ಬಿಟ್ಟು ಕೆಟ್ಟ ದಾರಿಯನ್ನ ಹಿಡ್ಕೊಂಡೆ ಅನ್ನೋದಾಗಿನೇ ಹೇಳ್ತಾನೆ. ಏನಾದ್ರೂ ಮಾಡಿ ನನ್ನನ್ನ ಕಾಪಾಡು ಕಾಯಲ್, ಇಲ್ಲಾಂದ್ರೆ ನಾನು ಮಾಡಿರುವ ತಪ್ಪಿಗೆ ನನ್ಗೆ ಗಲ್ಲು ಶಿಕ್ಷೆಯನ್ನೇ ಕೊಟ್ಬಿಡ್ತಾರೆ ಅನ್ನೋದಾಗಿ ಕೇಳ್ತಾನೆ. ಸೊ ಇದನ್ನ ಕೇಳುವ ನಮ್ಮ ಕಾಯಲ್ ಕೂಡ ಸರಿ ಓಕೆ, ನಾವು 3 ಜನರುವೆ ಕೂಡ ಈ ಟೈಮ್ ಲೂಪ್ ನಲ್ಲಿ ಸಿಕ್ಕಾಕೊಂಡಿದ್ವಿ, ಅಂಡ್ ಇವಾಗ ನಾವು 3 ಜನರುವೆ ಒಟ್ಟಾಗಿನೇ ಸೇರಿ ಹೊರಗಡೆಗಾಗಿ ಬರೋಣ, ಸೊ ನೀನು ಕೂಲಾಗಿನೇ ನನ್ನ ತಂಗಿಯರನ್ನ ಬಿಟ್ಟು ಹೊರಗಡೆ ಬಾ ಅನ್ನೋದಾಗಿ ಕರೀತಾನೆ. ಇಲ್ಲ ಟೈಮ್ ಲೂಪ್ ಮುಗ್ದೋಗಿದೆ ಅಂದ್ರೆ ಖಂಡಿತ ನನ್ನ ಕತೆ ಕೂಡ ಮುಗ್ದೋಗುತ್ತೆ, ಸೊ ನಾನು ಮಾಡಿರುವ ತಪ್ಪಿಗೆ ದೊಡ್ಡ ಶಿಕ್ಷೆಯನ್ನೇ ನನ್ಗೆ ಕೊಡಲಾಗುತ್ತೆ, ಅದ್ರ ಬದಲು ನೆಮ್ಮದಿಯಾಗಿನೇ ತೀರೋಗ್ಬಿಡ್ತೀನಿ ಅಂತ ಶೂಟ್ ಅನ್ನ ಮಾಡ್ಕೊಂಡು ತೀರೋಗ್ಬಿಡ್ತಾನೆ. ಆ ನಂತರ ನಮ್ಮ ಮೈಕಲ್ ಅವನ ಬಾಡಿಯನ್ನ ಹಾಸ್ಪಿಟಲ್ಗೆನೆ ತಗೊಂಡೋಗ್ತಾರೆ. ಅಂಡ್ ಇದನ್ನೆಲ್ಲ ನೋಡುವ ನಮ್ಮ ಸೋನಿಯಾ ಮತ್ತೆ ಹೀರೋ ಅಂತೂ ತುಂಬಾನೇ ಬೇಜಾರಿಗೆನೆ ಒಳಗಾಗ್ತಾರೆ. ಅಂಡ್ ಇವಾಗ ನಾವು ಯೋಚನೆ ಕೂಡ ಮಾಡೋಕಾಗದೇ ಇರುವ ಒಂದು ಟ್ವಿಸ್ಟ್ ಅನ್ನ ಕೊಡ್ತಾರೆ. ಅಂದ್ರೆ ಇವಾಗ ತಾನೇ ತೀರೋಗಿರುವ ನಮ್ಮ ಮೈಕಲ್ಲು ಮತ್ತೆ ಎಚ್ಚರಿ ಆಗ್ತಾನೆ. ಅಂದ್ರೆ ಇವನು ಇನ್ನ ಕೂಡ ಟೈಮ್ ಲೂಪ್ ನಿಂದ ಹೊರಗಡೆಗಾಗಿ ಬಂದಿಲ್ಲ, ಬದಲಾಗಿ ಅದೇ ಟೈಮ್ ಲೂಪ್ ನಲ್ಲೇ ಸಿಕ್ಕಾಕೊಂಡಿದ್ದಾನೆ. ನಮ್ಮ ಕಾಯಲ್ ಮತ್ತೆ ಸೋನಿಯಾ ಅಂತೂ ಆ ಲೂಪ್ ನಿಂದ ಹೊರಗಡೆಗಾಗಿನೇ ಬಂದಿದ್ದಾರೆ, ಬಟ್ ಆದ್ರೆ ಈ ಮೈಕಲ್ಲು ಇನ್ನವೇ ಪ್ರತಿದಿನವಾಗಿ ಒಂದೇ ದಿನವನ್ನ ಬದುಕ್ತಿರ್ತಾನೆ. ಸೊ ಈ ಟ್ವಿಸ್ಟ್ ನ ಜೊತೆಗೆ ನಮ್ಮ ಇವತ್ತಿನ ಸ್ಟೋರಿ ಕೂಡ ಎಂಡ್ ಆಗುತ್ತೆ. ಗಾಯ್ಸ್, ಈ ಕ್ಲೈಮ್ಯಾಕ್ಸ್ ನ ಬಗ್ಗೆ ನಾನು ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಅನ್ನ ಮಾಡ್ತೀನಿ, ನೀಟಾಗಿನೇ ಕೇಳಿಸ್ಕೊಳ್ಳಿ. ನಮ್ಮ ಕಾಯಲ್, ಮೈಕಲ್, ಸೋನಿಯಾ 3 ಜನಕ್ಕೂ ಕೂಡ ಒಂದೇ ಟೈಮಿಗೆ ಕರೆಂಟ್ ಶಾಕ್ ಹೊಡಿಯುತ್ತೆ. ಸೊ ಆ ರೀತಿ ಶಾಕ್ ಹೊಡಿಬೇಕಾದ್ರೆ 3 ಜನರುವೆ ಒಂದು ಟೈಮ್ ಲೂಪ್ ನ ಒಳಗಡೆನೆ ಸಿಕ್ಕಾಕೋತಾರೆ. ಆಕ್ಚುಲ್ ಆಗಿ ಇವರು ಟೈಮ್ ಲೂಪ್ ನ ಒಳಗಡೆಗೆ ಏನಕ್ಕಾಗಿ ಸಿಕ್ಕಾಕೊಂಡ್ರು ಅಂದ್ರೆ
ನಮ್ಮ ಕಾಯಲ್ಲೂ ಅವನ ತಂಗಿಯ ಹತ್ರ ಸಾರಿ ಕೇಳೋದಿಕ್ಕಾಗಿ ನೋಡ್ದ, ಬಟ್ ಆದ್ರೆ ಆಗ್ಲಿಲ್ಲ. ಇನ್ನೊಂದ್ ಕಡೆಯಲ್ಲಿ ನಮ್ಮ ಸೋನಿಯಾ ಕೂಡ ಫಾದರ್ನ ಹತ್ರ ಸಾರಿ ಕೇಳೋದಿಕ್ಕೆ ನೋಡಿದ್ಲು, ಅವಳಿಗೂ ಕೂಡ ಧೈರ್ಯ ಬಂದಿಲ್ಲ. ಇನ್ನು ನಮ್ಮ ಮೈಕಲ್ ಕೂಡ ಫಾದರ್ನ ಹತ್ರ ಸಾರಿ ಕೇಳೋದಿಕ್ಕೆ ನೋಡ್ದ, ಅಲ್ಲೂ ಕೂಡ ಆಗಿಲ್ಲ. ಸೊ 3 ಜನರುವೆ ಕೂಡ ಸಾರಿಯನ್ನ ಕೇಳೋದಿಕ್ಕೆ ಆಗ್ದಿರ್ಬೇಕಾದ್ರೆ ಅದೇ ಟೈಮ್ ನಲ್ಲಿ ಶಾಕ್ ಹೊಡೆದು 3 ಜನರುವೆ ಒಂದು ಲೂಪ್ ನ ಒಳಗಡೆ ಸಿಕ್ಕಾಕೊಂಡಿದ್ದಾರೆ. ಅಂಡ್ ಇವರು ಯಾವಾಗ ಇವರ ಪೇರೆಂಟ್ಸ್ ಹತ್ರ ಸಾರಿಯನ್ನ ಕೇಳಿ ಎಲ್ಲವನ್ನ ಶಾರ್ಟ್ ಮಾಡ್ಕೋತಾರೋ ಆವಾಗ ಮಾತ್ರ ಟೈಮ್ ಲೂಪ್ ನಿಂದ ಹೊರಗಡೆಗಾಗಿನೇ ಬರೋದಿಕ್ಕೆ ಸಾಧ್ಯ. ಸೊ ಅದೇ ರೀತಿ ನಮ್ಮ ಕಾಯಲ್ ಕೂಡ ಅವನ ತಂಗಿ ಹತ್ರ ಸಾರಿ ಕೇಳಿ ಅವನು ಹೊರಗಡೆಗಾಗಿನೇ ಬರ್ತಾನೆ. ಅಂಡ್ ನಮ್ಮ ಸೋನಿಯಾ ಕೂಡ ಫಾದರ್ನ ಹತ್ರ ಸಾರಿಯನ್ನ ಕೇಳೋದ್ರಿಂದ ಅವಳುವೆ ಹೊರಗಡೆಗಾಗಿನೇ ಬರ್ತಾಳೆ. ಬಟ್ ಆದ್ರೆ ಮೈಕಲ್ಲು ಫಾದರ್ನ ಹತ್ರ ಸಾರಿಯನ್ನ ಕೇಳಿ ಶಾರ್ಟ್ ಅನ್ನ ಮಾಡ್ಕೊಳ್ಳಲ್ಲ. ಆದ್ರಿಂದ ಅವನು ಇನ್ನವೇ ಅದೇ ಟೈಮ್ ಲೂಪ್ ನ ಒಳಗಡೆನೆ ಸಿಕ್ಕಾಕೊಂಡಿದ್ದಾನೆ. ಸೊ ಇವಾಗ ನಿಮ್ಗೆ ಎಲ್ಲನೂ ಕ್ಲಿಯರ್ ಆಗಿದೆ ಅನ್ನೋದಾಗಿ ನಾವು ಭಾವಿಸ್ತೀವಿ. ಸೊ ಈ ವಿಡಿಯೋ ಹೇಗಿದೆ ಅನ್ನೋದನ್ನ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ವಿಡಿಯೋ ಏನಾದ್ರೂ ಇಷ್ಟವಾಗಿರ್ತಾ ಇದ್ರೆ ಒಂದು ಲೈಕ್ ಅನ್ನ ಕೊಟ್ಟು ಇಂಥದೇ ಮಾಸ್ ಆಗಿರುವ ಮೂವಿಗಳನ್ನ ನೋಡ್ಬೇಕು ಅಂದ್ರೆ ತಪ್ಪದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಓಕೆ, ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ.